ಜೈ ಶ್ರೀನಿವಾಸ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ ಗುರುಗಳೇ. ಅದಾರಪ್ಪ ಊಟ ಮಾಡ್ತಾ ಇದ್ದ ಗೊತ್ತಾ ಇಡ್ತುಮ. ಸರಿ. ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾದ್ಭುತ ಗಾತ್ರಾಯ ಕಮಿದಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಹಯಗ್ರೀವ 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 ಇತಿ ಉಪದೇತ್ ತಸ್ಯ ನಿಸರತೆ ವಾಣಿ ಜಗನ್ಗನ್ಯಾ ಪ್ರವಾಹವತ್. ಅಭ್ರಮಂ ಬಂಗರಹಿತಂ ವಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾಣೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿಶ್ರೀ ಜಯತೀರ್ಥವಾಕ್. ತಂ ವಂದೇ ನೃಸಿಂಹತೀರ್ಥನಿಲಯಂ ಶ್ರೀವ್ಯಾಸರಾಟ್ ಪೂಜಿತಂ ಧ್ಯಾಯಂತಂ ಮನಸಾ ನೃಸಿಂಹಚರಣಂ ಶ್ರೀಪಾದರಾಜಂ ಗುರುಂ. ಅರ್ತಿಕಲ್ಪಿತಕಲ್ಪೋಯಂ ಪ್ರದ್ಯರ್ತಿಗಜಗೇಸರಿ ವ್ಯಾಸತೀರ್ಥಗುರುರ್ಭೂಯಾತಸ್ಮದಿಷ್ಟಾರ್ಥಸಿದ್ಧಯೇ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಗಾಕರಾಣಕಂ ವಾದಿರಾಜ ಗುರುನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಭಕ್ತಾನಾಂ ಮಾನಸಾಂ ಭೋಜಭಾಣವೇ ಕಾಮಧೇನವೇ ನಮತಾಂ. ಕಲ್ಪತರವೇ ಜಯೀಂದ್ರ ಗುರವೇ ನಮಃ. ಪ್ರಣಮತ್ ಕಾಮಧೇನುಂ ಚ ಭಜತ್ ಸುರತರೂಪಮಂ ಶ್ರೀ ಭಾವಬೋಧ ಕೃತ್ಪಾದ ಚಿಂತಾಮಣಿಂ ಉಪಾಸ್ಮಹೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಆಪಾದಮೂಲಿಪರ್ಯಂತಂ ಗುರೂಣಾಮಾಕೃತಿಂ ಸ್ಮರೇತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯಾರ್ಯಾರು ಬಂದಿದ್ದಾರೆ? ಅಜಯ್, ಭಾರ್ಗವ್, ಕೃಷ್ಣ, ಮಧ್ವೇಶ, ಅಂಬರಣಿ, ಮೃತ್ತಿಕಾ, ಅಂಕಿತಾನು ಕೂಡ ಇದ್ದಾಳೆ ಅಮ್ಮ. ರೇಣುಕಾ. ಅಂಕಿತಾನಿದ್ದಾಳೆಯಾ? ಸರಿ. ಏನಂದ್ರೆ ನಾವು ಸ್ತೋತ್ರಗಳು ಕೊಂಚ ಎಲ್ಲನೇ ನೀವು ಯಾರೆಲ್ಲ ಇನ್ನು ಕಂಫರ್ಟಬಲ್ ಆದ್ರೆ ಓಕೆ, ಇಲ್ಲ ನಮ್ಗೆ ಇನ್ನೂ ಕೊಂಚ ಪ್ರಾಕ್ಟೀಸ್ ಹಾಕೋಲ್ಲ ಅಂತ ಹೇಳಿದರೆ ಈ ತರ ಜಸ್ಟ್ ನಿಧಾನ ಹೇಳ್ತಾ ಬರ್ತಾನೆ. ನೀವು ಒಂದ್ಸಲ ನೋಡ್ತಾ ಬನ್ರಿ, ಕೂಡವೇ ಹೇಳ್ತಾ ಬನ್ರಿ. ಈ ರೆಕಾರ್ಡ್ ಮಾಡೋದ್ರೆ ನಾನು ಅಪ್ಲೋಡ್ ಮಾಡ್ತಾನೆ. ಇದನ್ನ ಮತ್ತು ಪ್ರಾಕ್ಟೀಸ್ ಮಾಡ್ರಿ ಒಂದು ವಾರ, ಸರಿಯಾ? ಒಂದು ವಾರ ಪ್ರಾಕ್ಟೀಸ್ ಮಾಡ್ರಿ. ವಾರ ಅಧಿಕ ಮಾಸ ಬರುತ್ತೆ. ಅಧಿಕ ಮಾಸ ಅಂದ್ರೆ ಏನು ಅಂತ ಒಂದು ಸೆಷನ್ ತೆಗೆಯುತ್ತೇವು. ಆ ಸೆಷನ್ಲಿ ನಾವು ಬಂದು ನಿಮಗೆ ಸಂಕಲ್ಪನ ಮಾಡಿಸಿ ಇಟ್ಟುಡ್ತಾನೆ. ಅದಕ್ಕೆ ಆಮೇಲೆ ಬಂದು ನಾವು ಏನಂದ್ರೆ ಈ 1 ಮಂತ್ ಅಧಿಕ ಮಾಸ, ನೆಕ್ಸ್ಟ್ ಅಧಿಕ ಮಾಸ ಅಂಬೋದು ಬರ ಭಾನುವಾರದಿಂದ ಪ್ರಾರಂಭ ಆಗುತ್ತೆ. ಅವತ್ತಿಂದ 17th ಪ್ರಾರಂಭ ಮಾಡಿ 1 ತಿಂಗಳು. ಸೊ ನಿತ್ಯನೂ ಎಷ್ಟು ಮುಡಿತೀಯೋ ಈ ಶ್ಲೋಕಗಳನ್ನ ಪಾರಾಯಣ ಮಾಡಿ ಮಾಡಿ ನಂಗೆ ಕೌಂಟ್ ಹೇಳ್ರಿ. ಅಧಿಕ ಮಾಸಲಿ ಪೂರ್ತಿಯ ನಾ ಬಂದು ಮುಡಿದ್ರೆ ಎಲ್ಲರಿಗೆ ಒಂದು ದೇವರಿಗೆ ಪೂಜೆ ಇಟ್ಟು ವೇದವ್ಯಾಸ ಮುಖ್ಯ ಪ್ರಾಣ ದೇವರು, ಅதாவது ವೇದವ್ಯಾಸ ಮಧ್ವಾಚಾರ್ಯ ಫೋಟೋ ಒಂದು ಎಲ್ಲರಿಗೂ ಕೊಡಾನಂತಿದ್ದಾನೆ. ಪ್ಲಸ್ ಆನ್ಲೈನ್ ಸರ್ಟಿಫಿಕೇಟ್ ಎಲ್ಲರಿಗೇ, ಸರಿಯಾ? ವೇದವ್ಯಾಸ ಮುಖ್ಯ ಪ್ರಾಣ ಸ್ಕೂಲ್ಲಿ ಅದೊಂದು ಮಾಡಾನಂತಿದ್ದೆವು. ಸಂಕಲ್ಪ ಮಾಡಿದ್ರೆ ಹೆಚ್ಚು ಪುಣ್ಯ ಇದೆ. ಒಂದು, ನೀವು ಪ್ರಾಕ್ಟೀಸ್ ಮಾಡಿದಂಗೆ ಆಗಿಡುತ್ತೆ. ಇನ್ನೊಂದು, ಅಧಿಕ ಮಾಸಲ್ಲಿ ಹೇಳಿದ್ರೆ ಲ್ಯಾಕ್ಸ್ ಅಂಡ್ ಟೈಮ್ ಪುಣ್ಯ ಇದೆ ಅದಲ್ಲಿ. ಸೊ ಅದರಿಂದ ಎಲ್ಲಾರನ್ನು ಇದು ಬಂದು ಪಾರಾಯಣ ಮಾಡ್ಲಿಕ್ಕೆ ಪ್ರಾಕ್ಟೀಸ್ ಮಾಡಿಲ್ರಿ. ಮೂರನೇದು, ಅಧಿಕ ಮಾಸಲಿ ನೀವು ರೆಕಾರ್ಡ್ ಮಾಡಿ ವಿಡಿಯೋ, ಇನ್ನು ನಮಗೆ ಹಾಲಿಡೇಸ್ ಇದಲ್ಲವಾ, ಸೊ ಅಂದ್ರೆ ರೆಕಾರ್ಡ್ ಮಾಡಿ ಯಾರ್ಯಾರೆಲ್ಲ ಏನೇನು ಟಾಪಿಕ್ ನೀವು ಕೊಡ್ತಾರೋ ನಾವು ಅಧಿಕ ಮಾಸ ಸ್ಪೆಷಲ್ ಅದರ ಒಂದು ರಿಲೀಸ್ ಮಾಡೋಣ. ಈ ನಮ್ಮ ಯೂಟ್ಯೂಬ್ ಚಾನಲ್ ಬಂದು ರಿಲೀಸ್ ಮಾಡುವ ಒಂದು 1 ಮಿನಿಟ್ ರೀಲಾನು ಕೊಡುವ ಒಂದು, ಇಲ್ಲ ನಂಗೆ ಬಂದು 3 ಮಿನಿಟ್ಸ್ 5 ಮಿನಿಟ್ಸ್ 10 ಮಿನಿಟ್ಸ್ ವಿಡಿಯೋವಾನು ಕೊಡುವ ಒಂದು. ಏ ಟಾಪಿಕ್ ಬೇಕು ನಾ ಬೇಕಾದ್ರೆ ಟಾಪಿಕ್ಸ್ನು ಕೊಟ್ಟಿರ್ತಾನೆ. ಅದೇ ಟಾಪಿಕ್ಲಿ ಎಷ್ಟು ಜನ ಮಾತಾಡಿದ್ರು ಓಕೆ, ಇಲ್ಲ ನೀವು ಒಂದು ಸೆಲೆಕ್ಟಿವ್ ಟಾಪಿಕ್ ತಗೊಂಡ್ರು ಮಾತಾಡಿದ್ರು ಸರಿ, ಸರಿಯಾ? ಅಥವಾ ಮರೀನ್ ಮಾಡೋಣ. ವೀಕ್ಲಿ ಒನ್ಸ್ ಎಲ್ಲಾರು ಮಾಡಿದ ವಿಡಿಯೋನ ನಾವು ರಿಲೀಸ್ ಮಾಡ್ಲಕ್ಕ ಪ್ಲಾನ್ ಮಾಡೋಣ ಅಧಿಕ ಮಾಸಲಿ. ಈಗ ನಾ ಸ್ಕ್ರೀನ್ ಶೇರ್ ಮಾಡ್ತಾನಮ್ಮ. ಈ PDF ನಿಮ್ಮ ಎಲ್ಲಾರ್ತಿಲ್ನು ಇದೆ, ಇದ್ರೂ ಈತ ನಾ ತಿರ್ಸಿ ಮತ್ತು ಪಬ್ಲಿಷ್ ಮಾಡ್ತಾನೆ ಮುಡದ ಮೇಲೆ. ನಾವು ಇದುವರೆಗೆ ತೆಗೆದ ಎಲ್ಲ ಕ್ಲಾಸ್ ಓಡ ಎಲ್ಲ ಸ್ತೋತ್ರಗಳನ್ನು ಒಂದೇ PPTಲಿ ಪವರ್ ಪಾಯಿಂಟ್ ಒಂದೇ PDF ಕೊಟ್ಟಿದ್ದಾನೆ, ಸರಿಯಾ? ಅದಂದ್ರೆ ನೀವು ಆ ಒಂದೇ PDF ಫೈಲ್ ನೆಟ್ಟುಂಡು ನೀವು ಅದನ್ನವೇ ನೋಡ್ತಾ ಬಂದ್ರೆ ಸಾಕು. ಆಕ್ಚುಲ ಆಡಿಯೋ ಬಂದು ನಾವೀಗ ಹೇಳೋಣ, ಜಸ್ಟ್ ಫಾಲೋ ಮಾಡ್ರಿ. ಆಮೇಲೆ ನಾವು ಇದಕ್ಕೆ ಮುಂಚೆ ತೆಗೆದ ಸೆಷನ್
ಆಡಿಯೋನು ಅದ್ರಲ್ಲಿ ಇದೆ, ನೀವು ಹೋದ್ರೆ ಯೂಟ್ಯೂಬ್ ನೋಡಬಹುದು. ಇವತ್ತು ನಾ ಇದ್ರಲ್ಲಿ ತೆಗಿಯಾದನ ಹಂಗೆ ತಕೊಂಬಂದು ಸರಿಯಾ? ಸರಿ, ಒಂದು ನಿಮಿಷ. ಇದು ಡೌಟ್ ಇದೆಯಾ ಅದ್ರಲ್ಲಿ? ಸರಿ. ಸ್ಕ್ರೀನ್ ಶೇರ್ ಇದೆಯಲ್ಲ? ಸರಿ. ಗುರು ಪರಂಪರಾ ಶ್ಲೋಕ ಎಲ್ಲರಿಗೂ ಕಂಫರ್ಟಬಲ್ ತನಮ್ಮ ಫಸ್ಟ್ ಅದು ಹೇಳ್ತಾನೆ, ನೋಡ್ತಾ ಬನ್ರಿ. ಇದು ನಾವ್ ಎಲ್ಲಾರನ್ನ ಹೇಳ್ತೇವು, ಇದ್ರೂ ನಾ ಹೇಳ್ತಾನೆ, ಎಲ್ಲಾರನ್ನೇ ಮ್ಯೂಟ್ ಮಾಡಿಲ್ರಿ. ಬೈ ದ ವೇ ರೆಕಾರ್ಡಿಂಗ್ ನನ್ನ ವಾಯ್ಸ್ ಮಟ್ಟ ನಿಮ್ ಎಲ್ಲಾರಿನೇ ಕ್ಲಿಯರ್ ಬರೋದು. ಆಮೇಲೆ ನೀವು ಈ ರೆಕಾರ್ಡೆಡ್ ಆಡಿಯೋ ವಿಡಿಯೋನ ಇದು ಅಪ್ಲೋಡ್ ಮಾಡಿದ ಮೇಲೆ ನೀವು ಫಾಲೋ ಮಾಡಿ ಬಂದು. ಈಗ ಎಲ್ಲಾರನ್ನೇ ಹೇಳ್ತಾ ಬನ್ರಿ ಕೂಡವೇ. ಇಂಗ್ಲಿಷ್, ತಮಿಳ್, ಸಂಸ್ಕೃತ್ಲಿ ಇದೆ ನೋಡಿಲ್ರಿ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. पूर्णप्रज्ञकृतं भाष्यम् आदौ तद्भावपूर्वकं यो व्याकरोत् नमस्तस्मै पद्मनाभाख्य योगिने. पूर्णप्रज्ञकृतं भाष्यम् आदौ तद्भावपूर्वकं यो व्याकरोत् नमस्तस्मै ಪದ್ಮನಾಭಾಖ್ಯ ಯೋಗಿನೇ. ಇದು ಪದ್ಮನಾಭ ತೀರ್ಥರದು. ಆಮೇಲೆ ನರಹರಿ ತೀರ್ಥರು ಸಸೀತಾ ಮೂಲ ರಾಮಾರ್ಚ ಕೋಶೆ ಗಜಪತೆ ಸ್ಥಿತಾ ಏನ ಆನೀತಾ ನಮಸ್ತಸ್ಮೈ ಶ್ರೀಮನ್ ರಹರಿ ಭಿಕ್ಷವೇ. ಸಸೀತಾ ಮೂಲ ರಾಮಾರ್ಚ ಕೋಶೆ ಗಜಪತೆ ಸ್ಥಿತಾ ಏನ ಆನೀತಾ ನಮಸ್ತಸ್ಮೈ ಶ್ರೀಮನ್ ರಹರಿ ಭಿಕ್ಷವೇ. ಮಾಧವ ತೀರ್ಥರದು ಸಾಧಿತಾಖಿಲ ಸತ್ತತ್ವಂ ಬಾಧಿತಾಖಿಲ ದುರ್ಮತಂ ಬೋಧಿತಾಖಿಲ ಸನ್ಮಾರ್ಗಂ ಮಾಧವಾಕ್ಯ ಗುರುಂ ಭಜೆ. ಮಾಧವಾಕ್ಯ ಯತಿಂ ಭಜೆ ಅಂತ ಹೇಳ್ಬೋದು, ಗುರುಂ ಭಜೆ. ಸಾಧಿತಾಖಿಲ ಸತ್ತತ್ವಂ ಬಾಧಿತಾಖಿಲ ದುರ್ಮತಂ ಬೋಧಿತಾಖಿಲ ಸನ್ಮಾರ್ಗಂ ಮಾಧವಾಕ್ಯ ಯತಿಂ ಭಜೆ. ಆಮೇಲೆ ಅಕ್ಷೋಭ್ಯ ತೀರ್ಥರು ಅಸಿನಾ ತತ್ವಮಸಿನಾ ಪರಜೀವ ಪ್ರಭೇದಿನಾ ವಿದ್ಯಾರಣ್ಯಂ ಮಹಾರಣ್ಯಂ ಅಕ್ಷೋಭ್ಯ ಮುನಿರಚ್ಚಿನತ್. ಅಸಿನಾ ತತ್ವಮಸಿನಾ ಪರಜೀವ ಪ್ರಭೇದಿನಾ ವಿದ್ಯಾರಣ್ಯಂ ಮಹಾರಣ್ಯಂ ಅಕ್ಷೋಭ್ಯ ಮುನಿರಚ್ಚಿನತ್. ಇದರಿಂದ ಎಲ್ಲಾರಿಗೆ ಬರೋದಿಲ್ಲಮ್ಮ? ಇದರಿಂದ ಎಲ್ಲಾರಿಗೆ ತಿಳಿಯದಾ? ತಿಳಿಯದು ಗುರುಗಳೇ. ಸರಿಮ್ಮ. ಚಿತ್ರೈಃ ಪದೈಶ್ಚ ಗಂಭೀರೈಃ
ವಾಕ್ಯೈರ್ಮಾಣೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್. ಇದು ಜಯತೀರ್ಥರದು. ಆಮೇಲೆ ತಂವಂದೇ ನರಸಿಂಹತೀರ್ಥ ನಿಲಯಂ ಶ್ರೀ ವ್ಯಾಸರಾಟ್ ಪೂಜಿತಂ ಧ್ಯಾಯಂತಂ ಮನಸಾ ನೃಸಿಂಹ ಚರಣಂ ಶ್ರೀಪಾದರಾಜಂ ಗುರುಂ. ಆಮೇಲೆ ವ್ಯಾಸರಾಜರು ಅತ್ತಿಕಲ್ಪಿತ ಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾತ್ ಅಸ್ಮದ್ ಇಷ್ಟಾರ್ಥ ಸಿದ್ಧಯೇ. ವ್ಯಾಸರಾಜರು. ಆಮೇಲೆ ವಾದಿರಾಜರು ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನ್ ಅಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಇದು ವಾದಿರಾಜರು. ಭಕ್ತಾನಾಂ ಮಾನಸಾಂಭೋಜ ಭಾಣವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರ ಗುರವೇ ನಮಃ. ಆಮೇಲೆ ರಘುತ್ತಮ ತೀರ್ಥರು ಪ್ರಣಮತ್ ಕಾಮಧೇನುಂ ಚ ಭಜತ್ ಸುರತರೂಪಮಂ ಶ್ರೀ ಭಾವಬೋಧ ಕೃತ್ಪಾದ ಚಿಂತಾಮಣಿಂ ಉಪಾಸ್ಮಹೇ. ಇದು ರಘುತ್ತಮ ತೀರ್ಥರು. ಒಂದು ನಿಮಿಷ. ಸ್ಕ್ರೀನ್ ಶೇರಿಂಗ್ ಹೋಗಿಡುತ್ತಿಲ್ಲ. ಪ್ರಣಮತ್ ಕಾಮಧೇನುಂ ಚ ಭಜತ್ ಸುರತರೂಪಮಂ ಶ್ರೀ ಭಾವಬೋಧ ಕೃತ್ಪಾದ ಚಿಂತಾಮಣಿಂ ಉಪಾಸ್ಮಹೇ. ಆಮೇಲೆ ರಾಘವೇಂದ್ರರು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಇದುವರೆಗೆ ನಾವು ಗುರುಗಳು ಪರಂಪರಾ ಸ್ತೋತ್ರ ನೋಡಿದ್ದೆವು. ಸೊ ಈ ಗುರು ಪರಂಪರೆಯಲ್ಲಿ ಯಾರಿಯೋ ಡೌಟ್ ಇದೆಯಾ? ಗುರುಗಳೇ ಸಿಲದಲ್ಲಿ ಡೌಟ್ ಐತೆ ಗುರುಗಳೇ. ಯಾರು ಮಾದು? ಅದ್ರ ನೋಡಿ ಓದಂದು ಕಂಪ್ಲೇಂಟ್ ಗುರುಗಳೇ. ಬಟ್ ನೋಡಿ ಓದುವಲ್ವಾ? ನೋಡಿ ಓದ ನೋಡಿ ಓದ್ಲಕ್ ಬರ್ತೆ ಗುರುಗಳೇ. ಅಷ್ಟ್ ಫುಲ್ಲ ಮನಪಾಡವ ಇಲ್ಲ. ಓಕೆ ಅಮ್ಮ, ನಾ ಏನ್ ಹೇಳ್ತಾನೆ ನೋಡಿ ಯಾರಾದ್ರೂ ಬಿಡ್ತಾನೆ ಹೇಳ್ತಾನೆ. ಸೊ ಈಗ ನಾವು ಮಾಡೋ ಸ್ತೋತ್ರಗಳಲ್ಲಿ ಗುರು ಪರಂಪರಾ ಎಂಬುದು ಒಂದು ಟಾಪಿಕ್, ಒಂದು ಪಾರಾಯಣ. ಈ ಗುರು ಪರಂಪರಾ ನಾವು ಈತಂದ ಎಷ್ಟು ಸಾರಿ ನೀವು ಹೇಳ್ತಾರೋ ಕೌಂಟ್ ಇದು, ಸರಿಯಾ? ಸೊ ಇದು ಒಂದು ಕೌಂಟ್. ನಾವು ಮಾಡೋ ಸ್ತೋತ್ರದಲ್ಲಿ ಇದು ಒಂದು ಕೌಂಟ್. ಗುರು ಪರಂಪರಾ ನಾವು ಮಧ್ವಾಚಾರ್ಯರಿಂದ ಪ್ರಾರಂಭ ಮಾಡಿ, ಇದರಲ್ಲಿ ನಿಮಗೆ ಡೌಟ್ ಆರಾದು ಅಂದ್ರೆ ನಾವು ಈ ಪದ್ಮನಾಭ ತೀರ್ಥರು ನರಹರಿ ತೀರ್ಥರೆಲ್ಲ ಮಾಡೋದಿಲ್ಲ, ಕರೆಕ್ಟಾ? ಸೊ ಅದು ಮಟ್ಟು ಪ್ರಾಕ್ಟೀಸ್ ಮಾಡಿಲ್ರಿ. ಅದಕ್ಕಂದ್ರೆ ಅದು ನಾವು ದಿನಾಳಿ ನಾವು ಕ್ಲಾಸ್ ತೆಗಿಯಾವಲ್ಲ, ಅದು ಹೇಳೋದಿಲ್ಲ. ಬಟ್ ಅದನ್ನು ಮೊದಲ ಪ್ರಾಕ್ಟೀಸ್ ಮಾಡಿಲ್ರಿ, ಅದು ಈಸಿ ಯಾರದು. ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷುಭಿ ತೀರ್ಥರು. ಆಮೇಲೆ ಜಯತೀರ್ಥರು, ಶ್ರೀಪಾದರಾಜರು, ವ್ಯಾಸರಾಜರು, ವಾದಿರಾಜರು, ವಿಜಯೇಂದ್ರರು, ರಘುತ್ತಮರು, ರಾಯರು. ಸರಿಯಾ? ಇದುವರೆಗೆ ಇದು ಒಂದು ಸೆಟ್ ಗುರು ಪರಂಪರಾ ಸ್ತೋತ್ರ. ಸರಿಯಾ? ಇದು ನಂಗೆ ಏನ್ ಮಾಡ್ರಿ ಅಂದ್ರೆ, ನೀವು ಆಡಿಯೋ ನೋಡಿ ಹೇಳಿ ರೆಕಾರ್ಡ್ ಮಾಡಿ ಕಲ್ಸ್ರಿ. ಆಡಿಯೋ ನೋಡಿ ಹೇಳಿ ರೆಕಾರ್ಡ್ ಮಾಡಿ ಪ್ರಾಕ್ಟೀಸ್ ಮಾಡಿ ನೋಟು ಕಲ್ಸ್ರಿ. ನಾ ಕೇಳಿಂತಾನ ಒಂದ್ಸಾರಿ. ನಾವು ನೆಕ್ಸ್ಟ್ ಸೆಷನ್ ನೀವೆಲ್ಲಾರು ಇಲ್ಲಿ ಕ್ಲಾಸ್ಲಿ ಹೇಳ ಮಾರಿ ನಾವು ಪ್ಲಾನ್ ಮಾಡಿಬೋಣ. ಸರಿ. ಈ ಸ್ತೋತ್ರಗಳನ್ನ ಬಂದು ಪ್ರಾರ್ಥನಾ ಸ್ತೋತ್ರಗಳು ಅಂತ ನಾವು ಮಾಡಿಕೊಟ್ಟೆವು. ಒಂದು ದೇವತೆಗಳ ಮೇಲೆ ನಾವು ಮಾಡಿದ ಸ್ತೋತ್ರಗಳು, ಅದನ್ನ ಒಂದ್ಸಾರಿ ಹೇಳ್ತಾನೆ. ನೆಕ್ಸ್ಟ್ ಇದನ್ನ ಕೇಳಿಲ್ರಿ, ಗಜಾನನಂ ಭೂತ ಗಣಾದಿ ಸೇವಿತಂ
ಕಪಿತ್ತಜಂಬೂ ಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ತಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಇದು ವಿಘ್ನೇಶ್ವರರ ಮೇಲೆ ಒಂದು ಸ್ತೋತ್ರ. ಎರಡನೇ ಸ್ತೋತ್ರ ನಾವು ಮಾಡಿಕೊಟ್ಟದ್ದು ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಇದು ವಿಘ್ನೇಶ್ವರರ ಮೇಲೆ. ಇದು ರಾಮದೇವರ ಮೇಲೆ. ರಾಮಾಯ ರಾಮಚಂದ್ರಾಯ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಇದು ರಾಮದೇವರ ಮೇಲೆ ಮಾಡಿಕೊಟ್ಟ ಶ್ಲೋಕ. ಎರಡನೇ ಶ್ಲೋಕ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೇ. ಇದೆಲ್ಲ ಕಷ್ಟ ಇದೆಯಾ? ಯಾರಿಗೂ ಡಿಫಿಕಲ್ಟೀಸ್ ಇದೆಯಾ? ವಿನಾಯಕರ ಶ್ಲೋಕ ರಾಮದೇವರ ಶ್ಲೋಕಲ್ಲಿ ಡಿಫಿಕಲ್ಟೀಸ್ ಇದೆಯಾ? ಇದೆಲ್ಲ ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ ನಂಗೆ ರೆಕಾರ್ಡ್ ಮಾಡಿ ಸ್ತೋತ್ರಗಳು ಕಳಿಸಬೇಕು. ಸರಿಯಾ? ನೆಕ್ಸ್ಟ್ ಕೃಷ್ಣರ ಮೇಲೆ ಎರಡು ಮಾಡಿದ್ವಿ ಏನ್ಮಾ ಗುರುಗಳೇ, ಈ ಸೆಷನ್ ಮಾಡಿದ್ದಿ ಎಲ್ಲವೇ ರೆಕಾರ್ಡ್ ಮಾಡಿ ಕಳ್ಸ್ಬೇಕಾ? ಒಂದು ಮನೇಲಿ ಒಂದ್ಸರಿ ಹೇಳಿ ನೋಡಿ, ಆಡಿಯೋ ಮಾಡಿ ಕಳಿಸ್ರಿ. ಸರಿಯಾ? ಓಕೆ ನೆಕ್ಸ್ಟ್ ಗುರುಗಳೇ, ನೆಕ್ಸ್ಟ್ ಸೆಷನ್ ಇಲ್ಲಿಯೇ ಹೇಳ್ಬಾರ್ದು. ಇಲ್ಲಿಯೇ ಒಬ್ರೊಬ್ರನ್ನ ಎಲ್ಲ ಕಿಡುವೆ, ಒಬ್ರೊಬ್ರು ರೊಟೇಷನ್ ಹೇಳ್ಬೇಕು. ಸರಿಯಾ? ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಇದು ಕೃಷ್ಣರ ಮೇಲೆ ಒಂದು ಶ್ಲೋಕ. ಕೃಷ್ಣರ ಮೇಲೆ ಎರಡನೇ ಶ್ಲೋಕ ಕೊಂಚ ಒಂದೇ ಒಂದು ಡಿಫರೆನ್ಸ್. ನಂದಗೋಪ ಕುಮಾರಾಯ ಬದಲ ಇಲ್ಲೇನೇ ಇರೋದು ಪ್ರಣತ ಕ್ಲೇಶ ನಾಶಾಯ ಅಂತ ಇರೋದು. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ. ಇದು ಒಂದು ಡಿಫರೆನ್ಸ್. ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ. ಇಲ್ಲಿ ಅದಕ್ಕೆ ಬದಲ ಹೇಳ್ತೇವೆ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ. ಇದೆರಡು ಈಸಿ ಅಮ್ಮ? ಇದು ಹೇಳ್ಬೇಕಾ? ಇದು ಈಸಿ ಅದೆಯಾ? ಈಸಿ ಆದ ಗುರುಗಳೇ. ಸರಿ. ನೆಕ್ಸ್ಟ್ ಆಂಜನೇಯರ ಮೇಲೆ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಢ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಢ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್. ಇದು ಆಂಜನೇಯರ ಮೇಲೆ. ಸರಸ್ವತಿ ಮೇಲೆ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್
ಭವತು ಮೇ ಸದಾ. ಆಮೇಲೆ ಇದುವರೆಗೆ ಪ್ರಾರ್ಥನಾ ಶ್ಲೋಕಗಳನ್ನ ಹೇಳಿದ್ದೆವು. ಆಮೇಲೆ ಏನು, ಬೆಳಿಗ್ಗೆ ಎದ್ದರೆ ಏನು, ಕಲಹ ಭೂಮಿಯಲ್ಲಿ ಕಾಲಿಡಲಕ್ಕೆ ಏನು, ಸ್ನಾನ ಮಾಡ್ಲಕ್ಕೆ ಏನು, ಪ್ರದಕ್ಷಿಣ ನಮಸ್ಕಾರ ಏನು, ಅದು ಮಟ್ಟು 4 ಶ್ಲೋಕ. ಕರಾಗ್ರೇ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸದಾ ಗೌರಿ. ಇಲ್ಲಿ ಬಂದು ಬಂದು ಗೋವಿಂದ ಅಂತ ಹೇಳಿರು. ನಾವು ಮಾಡಿದ ಪಾಠ ಒಂದೇ ಮಾರಿ ಮಾಡಿಕೊಟ್ಟಿದ್ದೆವು. ಕರಾಗ್ರೇ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸದಾ ಗೌರಿ, ಪ್ರಭಾತೆ ಕರದರ್ಶನಂ. ಕರಾಗ್ರೇ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸದಾ ಗೌರಿ, ಪ್ರಭಾತೆ ಕರದರ್ಶನಂ. ಇದು ಬೆಳಿಗ್ಗೆ ಎದ್ದೊಡತೆ ಕೈಯನ್ನ ಚೆನ್ನಾಗಿ ಉಜ್ಜಿ ತೆರೆದು ದರ್ಶನ ಮಾಡ್ತಾ ಎದ್ದ ಕ್ಷಣ ನಾವು ಮಾಡುವಂತಹ ಶ್ಲೋಕ. ಆಮೇಲೆ ಬೆಡ್ಡಿಂದ ತೆಗೆದು ಹಾಸಿಯಿಂದ ನಮ್ಮ ಪಾದವನ್ನ ಭೂಮಿಯಲ್ಲಿ ಇಡಾವೇಳ ಹೇಳುವಂತ ಶ್ಲೋಕ. ಸಮುದ್ರ ವಸನೆ ದೇವಿ, ಪರ್ವತಸ್ತನ ಮಂಡಿತೆ, ವಿಷ್ಣು ಪತ್ನಿ ನಮಸ್ತುಭ್ಯಂ, ಪಾದಸ್ಪರ್ಶಂ ಕ್ಷಮಸ್ವ ಮೇ. ಸಮುದ್ರ ವಸನೆ ದೇವಿ, ಪರ್ವತಸ್ತನ ಮಂಡಿತೆ, ವಿಷ್ಣು ಪತ್ನಿ ನಮಸ್ತುಭ್ಯಂ, ಪಾದಸ್ಪರ್ಶಂ ಕ್ಷಮಸ್ವ ಮೇ. ಸಮುದ್ರ ವಸನೆ ದೇವಿ, ಪರ್ವತಸ್ತನ ಮಂಡಿತೆ, ವಿಷ್ಣು ಪತ್ನಿ ನಮಸ್ತುಭ್ಯಂ, ಪಾದಸ್ಪರ್ಶಂ ಕ್ಷಮಸ್ವ ಮೇ. ಇದು ಭೂಮಿಯಲ್ಲಿ ಪಾದ ಇಡುವಾಗ ಹೇಳುವಂತ ಸ್ತೋತ್ರ. ಆಮೇಲೆ ಶ್ಲೋಕ. ಆಮೇಲೆ ಏನು, ಸ್ನಾನ ಮಾಡಾಮೇಲೆ ಎಲ್ಲ ನದಿಗಳನ್ನ ಪ್ರಾರ್ಥನೆ ಮಾಡುವಂತ ಶ್ಲೋಕ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ, ನರ್ಮದೆ ಸಿಂಧು ಕಾವೇರಿ, ಜಲೇಸ್ಮಿನ್ ಸನ್ನಿಧಿಂ ಕುರು. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ, ನರ್ಮದೆ ಸಿಂಧು ಕಾವೇರಿ, ಜಲೇಸ್ಮಿನ್ ಸನ್ನಿಧಿಂ ಕುರು. ಇದ್ರಲ್ಲಿ ಏದೋ ಡಿಫಿಕಲ್ಟೀಸ್ ಇದೆಯಾ? ಇದೆಲ್ಲ ಯಾರು ಅಟೆಂಡ್ ಮಾಡಿರಿ? ಆಂಜನೇಯರು, ಸರಸ್ವತಿ, ಕೈಯಲ್ಲಿ ನೋಡುವಂತ ಶ್ಲೋಕ, ಭೂಮಿಯಲ್ಲಿ ಪಾದ ಇಡಾವೇಳ ಶ್ಲೋಕ, ಸ್ನಾನ ಮಾಡಾವಳ ಶ್ಲೋಕ. ಬೇರೆ ಯಾರು ಬಂದಿರಮ್ಮ? ಜಾಯಿನ್ ಮಾಡಿದ್ರ? ರೇಣುಕಾ, ಗುರುಗಳೇ, ಬಾಮ, ಮದ್ವೇಷ, ಅಂಬ್ರಿಣಿ. ಗುರುಗಳೇ, ಹೇಳುಮ್ಮ. ಒಂದ್ ಡೌಟ್ ಇದೆ. ಗಂಗೆ ಗಂಗೆ ಚೆನ್ನೈಚವೆ, ಅದೇ ಮಾಡಿ ಇನ್ನೊಂದು ಶ್ಲೋಕ ಗಂಗೆ 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 ಗಂಗೆಯಲ್ಲಿ ಯೋಬ್ರೂಯಾತ್ ಅಲ್ವಾ? ಯೋಜನಾ ಅದು ಅದನ್ನ ಇಲ್ಲವಾ? ಹೇಳಿಕೊಳ್ಳಮ್ಮ ಇಲ್ಲಿ. ಕರೆಕ್ಟ್. ಅದು ಬಂದು ಗಂಗೆ ಶ್ಲೋಕ ಮಟ್ಟು. ಅದು ಗಂಗೆ ಮಟ್ಟು ಎಲ್ಲ ಶ್ಲೋಕ. ಅದು ಗಂಗೆ ಅದನ್ನು ಗಂಗೆ ಸ್ನಾನ ಮಾಡುವಾಗ ಹೇಳ್ಬೋದು. ಒಂದುಮ ಗಂಗೆ ಗಂಗೇದಿ ಯೋಬ್ರೂಯಾತ್ ಯೋಜನಾನಾಂ ಶತೈರಪಿ ಉಚ್ಯತೆ ಸರ್ವ ಪಾಪೇಭ್ಯ ವಿಷ್ಣು ಲೋಕಂ ಸ ಗಚ್ಚತಿ. ಅದನ್ನು ಸ್ನಾನ ಮಾಡಾವಲ್ಲ ಗಂಗಾ ಸ್ಮರಣ ಮಾಡ್ತಾ ಹೇಳೋ ಶ್ಲೋಕ. ಇದು ಎಲ್ಲಾ ನದಿಯನ್ನ ಹೇಳ್ತೇವೆ. ಗಂಗಾ, ಯಮುನಾ, ಗೋದಾವರಿ, ಸರಸ್ವತಿ, ನರ್ಮದಾ, ಸಿಂಧು, ಕಾವೇರಿ, ಇಷ್ಟು ನದಿಯನ್ನ ಇಲ್ಲಿ ಹೇಳಿದ್ದಾರೆ. ಈ ಸ್ಮರಣ ಮಾಡೋದು ನಾವು ಹೇಳಿದ್ದೇವೆ ಈ ಕ್ಲಾಸ್ಲಿ. ಸರಿ. ಇದು ಪ್ರದಕ್ಷಿಣ ಮಾಡಾವಲ್ಲ ಎಲ್ಲ ಶ್ಲೋಕ. ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣ ಪದೇ ಪದೇ. ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣ ಪದೇ ಪದೇ. ಸರಿಯಾ? ಇದು ಬಂದು ಪ್ರದಕ್ಷಿಣ ಮಾಡಾವಲ್ಲ ಎಲ್ಲ ಶ್ಲೋಕ. ಸೊ ಇಷ್ಟು ಬಂದು ನಾವು ಕವರ್ ಮಾಡಿದ್ರೆ ಸಾಕು. ಇದು ಬಂದು ಪೂರಾ ಪ್ರಾರ್ಥನಾ ಶ್ಲೋಕಗಳು. ಇದು ಒಂದು ಸೆಟ್. ಇದು ಹಂಗೆ ಫ್ಲೋ ಆರಂಭಿಸಿರ ಒಬ್ರೊಬ್ರು ವಿಘ್ನೇಶ್ವರ ಶ್ಲೋಕ 2 ಶ್ಲೋಕ, ರಾಮದೇವರಿ 2, ಕೃಷ್ಣದೇವರಿ 2, ಆಂಜನೇಯರಿ 1, ಸರಸ್ವತಿ 1, ಆಮೇಲೆ ಬೆಳಿಗ್ಗೆ ಎದ್ದೊಡತ ಎಲ್ಲ ಶ್ಲೋಕಗಳು 2, ಆಮೇಲೆ ಸ್ನಾನ ಮಾಡೋ ಶ್ಲೋಕ, ಪ್ರದಕ್ಷಿಣ ಮಾಡೋ ಶ್ಲೋಕ. ಇಷ್ಟು ತನ ಹೇಳಿಕೊಟ್ಟಿದ್ದೆವು. ಸರಿಯಾ?
இதுல ಏನೋ ಇದ್ರಲ್ಲಿ ಯಾರೋ ಕಷ್ಟ ಇದೆ ಇದುವರೆಗೆ ಕ್ಲಾಸ್ ವಿಹಾನ್ ಎಲ್ಲ ಬಂದು ನಾ ಇನ್ನು ಬ್ಯಾಚ್ 2 ಅಂತ ಬಂದಿದ್ದಿಲ್ಲಪ್ಪ ನಿಮಗೆ ಪ್ರಾರ್ಥನಾ ಶ್ಲೋಕ ಕವರ್ ಮಾಡ್ಬಿಟ್ಟ ನೆನೆಸ್ತಾನೆ ಒಂದು ಗುರು ಪರಂಪರಾನ ಕವರ್ ಮಾಡಿದ್ದೆವು ನೀವು ಇದನ್ನ ಹೇಳುವ ಒಂದು ಸರಿಯಾ ಸರಿ ಪ್ರಹ್ಲಾದ್ ಹೆಂಗ ಪ್ರಹ್ಲಾದ್ ಎಲ್ಲ ಈಸಿ ಅದೆಯಾ ಮದ್ವೇಶ್ ನೀ ಬಂದಿದ್ಯಪ್ಪ ಈ ಶ್ಲೋಕಗಳ ತಯಾವೆಲ್ಲ ಆಮೇಲೆ ರಿವೈಸ್ ಮಾಡಿದ್ದೆ ಒಂದ್ಸಾರಿ ರಿವೈಸ್ ಮಾಡುವಾಗ ಐ ಥಿಂಕ್ ಬಂದಿದ್ದೆ ಅಲ್ಲ ಗುರುಗಳೇ ಸರಿ ಇದು ನೀ ನೋಡಿಕ ಎಲ್ಲಾರಮೆ ಹಾ ಸರಿ ಸರಿಯಾ ನೆಕ್ಸ್ಟ್ ಬಂದು ನೆಕ್ಸ್ಟ್ ಬರೋದೆಲ್ಲ ನಾವ್ ಎಷ್ಟು ಸ್ತೋತ್ರಗಳು ಕವರ್ ಮಾಡಿದ್ದೇವೆ ಯಾರೆಲ್ಲ ಹೇಳ್ತೀರಿ ಇದುವರೆಗೆ ನಮ್ಮ ವೇದವ್ಯಾಸ ಮುಖ್ಯ ಪ್ರಾಣ ಸ್ಕೂಲ್ ಏನೇನ್ ಸ್ತೋತ್ರಗಳು ಹೇಳಿಕೊಟ್ಟಿದ್ದೆವು ಯಂತ್ರೋದ್ಧಾರಕರ್ಣ ಸ್ತೋತ್ರ ಹಾ ಸರಿ ಯಂತ್ರೋದ್ಧಾರ ಕರ್ಮ ಸ್ತೋತ್ರ ಆಮೇಲೆ ಹಯಗ್ರೀವ ಸಂಪದ ಸ್ತೋತ್ರ ಹಯಗ್ರೀವ ಸಂಪದಾ ಸ್ತೋತ್ರ ಆಮೇಲೆ ಮಹಾಲಕ್ಷ್ಮಿ ಅಷ್ಟಕಂ ಮಹಾಲಕ್ಷ್ಮಿ ಅಷ್ಟಕ ಸ್ತೋತ್ರ ಮಧ್ವಾಷ್ಟಕಂ ಮಧ್ವಾಷ್ಟಕ ವಿಜಯ ಕವಚ ಗುರುಗಳೇ ವಿಜಯಧರ ಕವಚ ನಿನಗೆ ಅವಳು ಮಾಲ ನಾನು ಸರಿ ಆಮೇಲೆ ಗ್ರಂಥಮಾಲಿಕಾ ಸ್ತೋತ್ರ ಅಂತ ಇದೆ ವ್ಯಾಪದಿಯಲ್ಲಾರಿಯ ಗ್ರಂಥಮಾಲಿಕಾ ಸ್ತೋತ್ರ ಆಮೇಲೆ ಗುರುಗಳೇ ಮಧ್ವನಾಮ ಮಧ್ವನಾಮ ಇನ್ನು ತೈಲವೇಮ್ಮ ನಾವಿನ್ನು ಸರಿ ಆಮೇಲೆ ಮಧ್ವನಾಮ ಇನ್ಮೇಲೆ ತೆಯ್ಯೋತೇವು ಮಧ್ವನಾಮ ವಿಜಯದಾಸರ ಕವಚ ನಮ್ಮ ಲಿಸ್ಟ್ಲಿ ಇದೆ ವಿಜಯದಾಸರ ಚರಿತ್ರೆ ನೋಡೋದ ಮೇಲೆ ವಿಜಯದಾಸರ ಕವಚ ತೈತಾನಂತ ಹೇಳಿದ್ದೆ ಸೊ ನೆಕ್ಸ್ಟ್ ವಿಜಯದಾಸರ ಕವಚ ನಾನು ನಿಮ್ಗೆ ಹೇಳಿಕೊಟ್ಟಿಡ್ತಾನೆ ಸುಂದರಕಾಂಡ ಹೇಳಿಕೊಟ್ಟೇವಲ್ಲ ಯಾಪದಯ ಎಷ್ಟು ಸಾಗಸವಂತ ಗುರುಗಳೇ ಮತ್ತು ಮಧ್ವ ಮತ ನವಪ್ರಮೇಯ ಮಧ್ವ ಮತ ಸಾರಗಳು ನವಪ್ರಮೇಯಗಳು ಶ್ರೀಮನ್ ಮಧ್ವಮತೆ ಹರಿಪರತರಗ ಒಂದೇ ಶ್ಲೋಕದಲ್ಲಿ ಎಲ್ಲ ಮಧ್ವಮತ ಸಾರವನ್ನು ಗುರುಗಳೇ ಸುಂದರಕಾಂಡ ಸುಂದರಕಾಂಡ ಕನ್ನಡದಲ್ಲಿ ವಾಯುದೇವ ವಾದಿರಾಜ ಕವರ್ ಮಾಡಿ ಆಯ್ತು ಗುರುಗಳೇ ಅದು ಮಾಡಿ ಆಯ್ತು ಕರೆಕ್ಟ್ ಸರಿಯಾ ಸೊ ನಾ ಏನ್ ಹೇಳ್ತಾನಂದ್ರೆ ಇಲ್ಲಿರೋ ಒಂದೊಂದು ಸ್ತೋತ್ರಗಳನ್ನು ನೋಡಿ ಎಲ್ಲಾರು ಹೇಳಕ್ಕ ಕಂಫರ್ಟಬಲ್ ಇರಬೇಕು ಸರಿಯಾ ಇದು ಮತ್ತು ಮತ್ತು ಮತ್ತೆ ಹೇಳಿ ನೋಡ್ಬೇಕು ಒಂದೊಂದು ಸ್ತೋತ್ರನು 100 ಟೈಮ್ಸ್ ಹೇಳಿರ್ಬೇಕು ಎಲ್ಲಾರನ್ನೇ ಹಾಗತನ ಒಂದು ಮೆಮರೈಸ್ ಆಗಿರೋದು ಇನ್ನೊಂದು ಪುಣ್ಯ ಇದೆ ನಾವು ಸ್ಕೂಲ್ ಇರೋ ಪಾಠ ಎಲ್ಲ ಪೋಯಮ್ ಓದ್ತೇವು ಸೈಯುಳ್ ತಮಿಳ್ ಓದ್ತ್ರಿ ಎಲ್ಲ ಓದ್ತ್ರಿ ಓಕೆ ಅದೆಲ್ಲ ಎಕ್ಸಾಮಿಗೆ ನಮಗೆ ಮಾರ್ಕ್ ಬತ್ತೆ ಅದ್ರ ಪುಣ್ಯ ಇದೆಯಾ ಅಂತೆಲ್ಲ ತಿಳಿಲ್ಲ ಆದ್ರೆ ಇದ್ರಲ್ಲಿ ಏನಂದ್ರೆ ಪುಣ್ಯಕ್ಕೆ ಪುಣ್ಯನಿದೆ ಬಾಯಿ ಪಾಠನ ಬಾಯಿ ಪಾಠನ ಆಗಿಡ್ತು ಎರಡು ಸೊ ಮೊದಲಿಗೆ ಬಂದಿದೆ ನಂಗೆ ಮತ್ತೆ ಇದಕ್ಕೆ ನಾ ಕ್ಲಾಸ್ ರೆಕಾರ್ಡ್ ಮಾಡಬೇಕು ಅಂದ್ರೆ ಅವರಿಗೆ ಆವೃತ್ತಿ ಅಂದ್ರೆ ಚಾಂಟಿಂಗ್ ಪುಣ್ಯ ಇದೆ ಇಲ್ಲ ನಂಗೆ ಬರಲ್ಲ ನಾ ಕ್ಲಾಸ್ ಅಟೆಂಡ್ ಮಾಡ್ತಾನೆ ಹೇಳಿ ನೋಡ್ತಾನಂದ್ರೆ ಪ್ರಾಕ್ಟೀಸ್ ಸೊ ಬರಲಾದವರಿಗೆ ಪಾಠ ಪ್ರಾಕ್ಟೀಸ್ ಬಂದವರಿಗೆ ಚಾಂಟಿಂಗ್ ಆವೃತ್ತಿ ಪಾರಾಯಣ ಪುಣ್ಯ ಸರಿಯಾ ಸೊ ಒவ்வೊಂದು ಸ್ತೋತ್ರವನ್ನು ಎಷ್ಟು ಸಾರಿ ಮುಡಿತೀಯೋ ಅಷ್ಟು ಸಾರಿ ಹೇಳಿರ್ಬೇಕು ನಾವು ಒಬ್ಬರೊಬ್ರು ಸಂಕಲ್ಪ ಮಾಡಿರ್ಬೇಕು ನಾವು ಒಂದೊಂದು ಈ ಸ್ತೋತ್ರ ನನ್ನ ಗುರುಗಳು ಹೇಳಿಕೊಟ್ಟಿದ್ದಾರೆ ಈ ಸ್ತೋತ್ರವನ್ನ ನಾ 1000 ಟೈಮ್ಸ್ ಹೇಳ್ತಾನೆ 10,000 ಟೈಮ್ಸ್ ಹೇಳ್ತಾನೆ ನನ್ನ ಲೈಫ್ಲಿ ಸಂಕಲ್ಪ ಮಾಡಿ ಹಂಗ ಹೇಳಿದ್ರೆ ಆ ಸ್ತೋತ್ರவோட ಉಣ್மைಯಾದ ಫಲ ನಿಮ್ಮ ಹಿತ್ತಲಿ ಇರೋದು ನಿಮ್ಮ ಹತ್ರ ಫಲ ನಿಧಾನ ಅದಕ್ಕೆ ಏನು ಒಂದು ಸಾಕ್ಷಿ ಅಂದ್ರೆ ನೀವು ಈ ಸ್ತೋತ್ರ ಹೇಳಿ ಯಾರಿಗೋ ಕೈ ಇಟ್ರಿ ಅಂದ್ರೆ ಯಾರ ಮೇಲೆಯೋ ಇಲ್ಲ ಅವರಿಗೋಸ್ಕರ ಜಪ ಮಾಡಿ ನೀರು ಕೊಟ್ರಿ ಅಂದ್ರೆ ಅವ್ರಿಗೆ ವ್ಯಾಧಿ ಪರಿಹಾರ ಇಡೋದು ನೀವು ಯಾರಿಗೋ ಹೇಳಿ ಕೊಟ್ರಿದ್ರೆ ಅವ್ರಿಗೆ ಒಡತೆ ಈ ಶ್ಲೋಕ ಈಸಿಯ ಬಂದಿಡೋದು ಸಿದ್ಧಿ ಅಂತ ಹೆಸರು ಅದಕ್ಕೆ ಈಗ ನಾ ಹೇಳಿಕೊಡ್ಕು ಅಂತ ಹೇಳಿದರೆ ಈ ಒவ்வೊಂದು ಸ್ತೋತ್ರನು ವೆಂಕಟೇಶ್ವರ ಸ್ತೋತ್ರ 1200 ಟೈಮ್ಸ್ ನಾ ಹೇಳ್ತಾನೆ ನಿಮಗೆ ಬಂದು ಹೇಳಿಕೊಡ್ತಾನೆ ಇದನ್ನ ಎದಕ್ಕಂದ್ರೆ ನಾ ಹೇಳಿಕೊಟ್ರೆ ನಿಮಗೆ ಬರಲಾದಿಲ್ಲ ಅಂದ್ರೆ ಹಯಗ್ರೀವ ಸ್ತೋತ್ರ 1000 ಟೈಮ್ಸ್ ಯಂತ್ರೋದ್ಧಾರ ಕರ್ಮ ಸ್ತೋತ್ರ ಒಂದು 2000 ಟೈಮ್ಸ್ ಹಿಂಗೆ ಹೇಳ್ಬಿಟ್ಟು ನಿಮಗೆ ಬಂದು ಹೇಳಿಕೊಡ್ತಾ ಇದ್ದಾನೆ ಗೊತ್ತಾಯ್ತಾ ಸೊ ನಾವು ಮೊದಲೇ ಅದನ್ನ ಹೇಳಿ ಸಿದ್ಧಿ ಆಗ್ಬೇಕು ಆ ಶ್ಲೋಕ ಸಿದ್ಧಿ ಅಂದ್ರೆ ನಮ್ಮ ಮೈಲಿ ಅದು ನಮ್ಮ ಮೈಲಿರ ಬೋನ್ಸ್ ಬ್ಲಡ್ ಇದೆಲ್ಲ ಸೇರಿರ್ಬೇಕು ಆ ಶ್ಲೋಕಗಳು ಆ ಲೆವೆಲ್ ನಾವು ಜಪ ಮಾಡಿರ್ಬೇಕು ಅರ್ಥ ಆಯ್ತಾ ಸರಿಯಾ ಯಾದವಾರ್ಯಾರು ಒಬ್ರಿದ್ರು ಯದುಪತ್ಯಾಚಾರ್ಯರು ಅವ್ರು ಎಷ್ಟು ಚಾಂಟ್ ಮಾಡಿದ್ರು ಅಂದ್ರೆ ಶ್ರೀಮದ್ ಭಾಗವತ ಓದ್ತಾವೇ ಇರುತ್ತೆ ಭಾಗವತ ಓದಿ ಕತೆ ಹೇಳ್ತಾವೇ ಇರಂತೆ ಅವ್ರು ಕಾಲ ಇಟ್ಟು ಆದ್ಮೇಲೆ ಏನ್ ಮಾಡಾರು ಅಂತಿಮ ಸಂಸ್ಕಾರ ಅಂದ್ರೆ ದಹನ ಮಾಡ್ರು ಅವ್ರಲ್ಲವಾ ಅವೇನೇನಾಡ ಆಶಸ್
ಅವರೋಡ ಭಸ್ಮ ಮಟ್ಟಿತ್ತು ಅಸ್ಥಿ, ಅದನ್ನ ಹೋಗಿ ಕರೆಸು ಅಂತ ಹೇಳ್ಬಿಟ್ಟು ತಗೊಂಡು ಹೋಗ್ತಾ ಇದ್ರು. ಅದಕ್ಕ ಮೇಲೆ ಅವರನ್ನ ದಹನ ಮಾಡಿ ಅವರ ದೇಹದಿಂದ ಬಂದ ಭಸ್ಮರ ಅದೆಲ್ಲ ಅಸ್ಥಿ, ಅದು ಅದರಿಂದ ಏನೋ ಕೇಳ್ತಾ ಇತ್ತಂತ ಶಬ್ದ. ಏನದು ಅದರಿಂದ ಶಬ್ದ ಕೇಳತ್ತಂತ ನೋಡಿದ್ರೆ ಅದು ಭಾಗವತ ಹೇಳ್ತಾ ಇತ್ತಂತ. ಸೊ ನಾವು ಒಂದು ಶ್ಲೋಕ ಹೇಳಿದ್ದೇವು ಅಂದ್ರೆ ಅದಕ್ಕೆ ಪ್ರೂಫ್ ಏನು? ನಿದ್ರೆಗೆ ನಮ್ಮ ತಟ್ಟಿರು ಕೂಡ ನಮಾಮಿ ದೂತ ಅಂತ ಬರುಕ ನಮ್ಮ ಬಾಯಿಲಿ. ಸೊ ಆಗ ನಾವು ಹೇಳ್ತಾವೆ ದೇವ್ ಅರ್ಥ. ಸೊ ನೋಯಿಂಗ್ಲಿ ಅನ್ನೋಯಿಂಗ್ಲಿ ನೀವು ಪಾಟಿ ಆಟ ಆಡ್ತಾ ಇರ್ವಿ, ಏದೋ ವಿಡಿಯೋ ಗೇಮ್ ಆಡ್ತಾ ಇರ್ಬರಿ, ನೋಡ್ರೆ ನಮ್ಮ ನಮಾಮಿ ದೂತಮ್ರ ಏನೋ ನೋಡ ಏನಪ್ಪಾ ನಾವು ಹೇಳ್ತಾವೆ ಇದ್ದೇವೆ ನಮಗೆ ತಿಳಿಲವೇ, ಆ ಲೆವೆಲ್ ಇರ್ಬೇಕು. ಹಂಗ ಮಾಡಿದ್ರೆ ಸಿದ್ಧಿ. ಅದು ಮಾಡಾವೆಲ್ಲ ನಾವ್ ಇನ್ನೊಬ್ರಿಗೋಸ್ಕರ ಬೇಡಿಂಟ್ರ ನಡೆಯೋದು. ನಾವು ಹೇಳಿ ಒಬ್ರಿಗೆ ಒಂದು ಬೇಡಿ ಒಂದು ಹೂ ಮಂತ್ರಾಕ್ಷ ಕೊಟ್ರೆ ಅದು ಕೆಲಸ ಮಾಡೋದು. ಅವರಿಗೋಸ್ಕರ ನಾವು ಚಾಂಟ್ ಮಾಡಿ ಒಂದು ಪ್ರೇ ಮಾಡಿ ಮನೆಯಲ್ಲಿ ಜಪ ಮಾಡಿದ್ರೆ ಅದು ಕೆಲಸ ಮಾಡೋದು. ಅವರಿಗೆ ಎಲ್ಲಿಯೋ US ಇರಾವ್ರಿ ಮೈಸರ್ಲ ಅಂದ್ರೆ ನಮ್ಮ ಮನೇಲಿ ಕೂತುಂಡು ಆ ವೆಂಕಟೇಶ ಸ್ತೋತ್ರ ಹೇಳ್ತು ಅವರಿಗೋಸ್ಕರ ಜಪ ಮಾಡಿದ್ರೆ ಅವ್ರಿಗೆ ಮೈ ಸರಿಯಾಗಿ ಇಡೋದು. ಸೊ ಅದು ಸಿದ್ಧಿ ಅಂತ ಹೆಸರು. ಸೊ ನಮ್ಮ ಟೀಮ್ಲಿ ಇರೋ ಎಲ್ಲ ಶಿಷ್ಯರು ವಿದ್ಯಾರ್ಥಿಗಳು ಆ ಸಿದ್ಧಿ ಮಾಡ್ಬೇಕು ನಾವು, ಕರೆಕ್ಟಾ? ಸೊ ನೀವು ನಾಳೆ ಇನ್ನೊಬ್ರು ಹೇಳಿ ಕೊಡೋವೆಲ್ಲತಾನೆ ಆ ಮಂತ್ರ ಅವರಿಗೆ ಕೆಲಸ ಮಾಡೋದು. ಕ್ಲಾಸ್ ಟೀಚರ್ ಒಂದು ಪ್ರಿಪರೇಷನ್ ಮಾಡಿ ಅಂದ್ರೆ ಎಷ್ಟು ಹೋಮ್ವರ್ಕ್ ಅವ್ರು ಬರೋದು ನೋಡಿ ಬರ್ತಾರೆ. ಒಂದು ಮ್ಯಾಥ್ಸ್ ಪ್ರಾಬ್ಲಮ್ ಹಾಕಿ ನೋಡಿ ಅಂತಾನೆ ಮನೆ ಟೀಚರ್ ಹೇಳಿ ಕೊಡ್ಬೇಕು. ಸ್ಟೂಡೆಂಟ್ ಒಂದ್ಸಾರಿ ಹಾಕಿ ನೋಡ್ರೆ ಟೀಚರ್ 10 ಟೈಮ್ಸ್ ಹಾಕಿ ನೋಡಿ ಬರ್ಬೇಕು ಒಂದು ಕ್ಲಾಸ್. ಯಾಕಂದ್ರೆ ತಪ್ಪ ಹೇಳಿಕೊಟ್ಟು ಕೊಡುದು, ಸ್ಟೂಡೆಂಟ್ ತಪ್ಪು ಕಂಡು ಹಿಡಿದ್ರು ಕೊಡುದು, ಅವ್ರಿಗೆ ಈಸಿ ಅರ್ಥ ಆಗಬೇಕು, ಇಷ್ಟೇ ಕೆಲಸ ಹೋಮ್ವರ್ಕ್ ಮಾಡಬೇಕು. ಅದು ಮಾರಿ ನಾವು ಇನ್ನೊಬ್ರು ಹೇಳಿ ಕೊಡ್ಬೇಕು ಅಂದ್ರೆ ನಾವು ಅಷ್ಟು ಸಾರಿ ಚಾಂಟ್ ಮಾಡಿರ್ಬೇಕು. ಸರಿಯಾ? ಆಕ್ಚುಲಿ ನಾವು ಎಷ್ಟು ಹೇಳಿಕೊಡುದು, ಬಟ್ ನಿಮ್ಮೆಲ್ಲ ಮೋಟಿವೇಟ್ ಮಾಡೋಕ್ಕೋಸ್ಕರ ನಾ ಚಾಂಟ್ ಒவ்வೊಂದು ಸ್ತೋತ್ರ ಎಷ್ಟು ಚಾಂಟ್ ಮಾಡಿದಾನಂತ ನಾವು ಒಂದು ನೋಟ್ ಪ್ಯಾಡ್ ಇಟ್ಟಿರ್ತಾನೆ. ಹೇಗಂದ್ರೆ ಅದಿಟ್ಟಿರ್ತಾನೆ ನನ್ನ 5 years old ಇಂದ ಏನು ನನ್ನ 5 years old ಇಂದ ನಾ ಸಂಕಲ್ಪ ಮಾಡಿದ್ದಾನೆ ರಾಮನಾಮ 1 crore ಮಾಡಬೇಕು ಅಂತ 38 lakhs ಮಾಡಿದ್ದಾನೆ. ಸೊ ಇಂಥ ಮಾರಿ ನಮಗೆ ಒಂದು ಟಾರ್ಗೆಟ್ ಇருக்கு. ನಾವು ಒಂದು ನರಸಿಂಹ ಜಪ 2 lakhs, ಕಪಿಲ ಜಪ 1 lakh, ಧನ್ವಂತರಿ ಜಪ 2 lakhs ಹಿಂಗ ಮಾಡ್ತಾವೆ ಕೌಂಟ್ ಇಡ್ತಾ ಬರುವೆ. ಮಧ್ವನಾಮ 2000 ಟೈಮ್ಸ್ ಹೇಳ್ತು ತಾನೆ ಹೇಳಿಕೊಡ್ಬೇಕು. ವೆಂಕಟೇಶ ಸ್ತೋತ್ರ 1000 ಟೈಮ್ಸ್ ಹಿಂಗ ಹೇಳ್ಬಿಟ್ಟು ನಾವು ಇನ್ನೊಬ್ರು ಹೇಳಿಕೊಡಾವೆ ಹೇಳ್ತಾನೆ. ಆವ ಮಂತ್ರವೋಡ ಫಲ ಇನ್ನೊಬ್ರಿಗೆ ಹೋಗಿ ಸೇರೋದು. ಅರ್ಥ ಆಯ್ತಾ? ಸೊ ನೀವೆಲ್ಲ ಏನಾಗಬೇಕು, ಬೆಸ್ಟ್ ಟೀಚರ್ ಆಗ್ಬೇಕು. ನಾಳೆ ಇನ್ನೊಬ್ರಿಗೆ ನೀವು ಹೇಳಿಕೊಡೋ ಲೆವೆಲ್ಲಿ ನಿಮ್ಮ ಬ್ರದರ್ಸ್ಗೆ ನಾಳೆ ಬರೋ ಬ್ಯಾಚ್ 2 ಬ್ಯಾಚ್ 3 ಬರೋ ಸ್ಟೂಡೆಂಟ್ಸ್ಗೆ ವಿದ್ಯಾರ್ಥಿಗಳಿಗೆ ನೀವು ಹೇಳಿಕೊಳ್ಳಕ್ ರೆಡಿ ಆಗ್ಬೇಕು. ಸರಿಯಾ? ನಾ ಇಷ್ಟು ದಿನ ಸ್ಟ್ರಿಕ್ಟ್ ಅಲ್ಲ, ಎದಕ್ಕೆ ಸ್ಟ್ರಿಕ್ಟ್ ಆಗ್ತದೆ ನಮ್ಮ ಈ ಕ್ಲಾಸಿಗೆ ಯಾರು ಬಳ್ಳಾರರು, ಅದಕ್ಕೋಸ್ಕರ ನಾ ಹೇಳಲ್ಲ. ಬಟ್ ಇಂಟ್ರೆಸ್ಟ್ ನೀವೇ ತಕೊಂಡು ಪ್ರಾಕ್ಟೀಸ್ ಮಾಡಿರ್ಬೇಕು. ನಾವು ಇಷ್ಟು ಎಫರ್ಟ್ ಹಾಕಿ ಇಷ್ಟು ಸಾರಿ ಪಿಕ್ ಮಾಡ್ಲಕ್ಕಿಟ್ಟು ಮೆಟೀರಿಯಲ್ ಕೊಟ್ಟು ಎಲ್ಲ ಮಾಡ್ಬಿಟ್ಟೆವು. ಈಗ ಯಾರ ಕೈಲಿದೆ? ನಿಮ್ಮ ಕೈಲಿದೆ. ಒಂದ್ ದಿನಕ್ಕೆ ಒಂದ್ಸಾರಿ ಹಯಗ್ರೀವ ಸ್ತೋತ್ರ ಹೇಳಕ್ಕೆ 1 minute ತನ ಆಗೋದು. ಎಂತರೋದಾರ ಗಣ ಸ್ತೋತ್ರ ಹೇಳಕ್ಕೆ 1 minute ತನ ಆಗೋದು. ವೆಂಕಟೇಶ ಸ್ತೋತ್ರ ಹೇಳಕ್ಕೆ 3 minutes ತನ ಆಗೋದು. ಇಫ್ ಯು ಸಿಟ್ ಫಾರ್ 10 minutes ನೀವು 3-4 ಸ್ತೋತ್ರ ಹೇಳ್ಬಿಡುವರಿ. ಇಫ್ ಯು ಸಿಟ್ ಫಾರ್ 15 minutes ಇನ್ನೊಂದು 2 ಸ್ತೋತ್ರ ಹೇಳ್ಬಿಡುವರಿ. 20 minutes 30 minutes ಒಂದ್ ದಿನಕ್ಕೆ ಕೂತಂಡ್ರೆ ನಾವ್ ಹೇಳಿಕೊಟ್ಟ 7 ಸ್ತೋತ್ರನು ಒಂದ್ಸಾರಿ ದಿನಾಲು ಹೇಳ್ಬಿಡುವುದು. ಕರೆಕ್ಟಾ? ಸೊ ನಾವು ಇದರಲ್ಲಿ ಕಂಫರ್ಟಬಲ್ ಆದ್ರೆ ನಾ ಇನ್ನೂ ತುಂಬಾ ಇಟ್ಟಿದ್ದಾನೆ ನಿಮ್ಗೋಸ್ಕರ. ನೆಕ್ಸ್ಟ್ ನಾವು ಇನ್ನೂ ಡೀಪ್ ಹೋಗ್ಬೇಕಾಗ್ತದೆ. ನೆಕ್ಸ್ಟ್ ನಾ ಬಂದು ನಿಮಗೆ ಮಹಾಭಾರತ ರಾಮಾಯಣ ಡೆಪ್ತ್ ಕವರ್ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದಾನೆ. ಸೊ ಅದು ಕವರ್ ಮಾಡಬೇಕು. ಸರಿಯಾ? ಪ್ಯಾರಲಲಿ ಮಧ್ವನಾಮ, ಆಮೇಲೆ ಬಂದು ಹರಿಕಥಾಮೃತ ಸಾರ 2 ಸಂಧಿ ಅಟ್ಲೀಸ್ಟ್ ವಿತ್ ಮೀನಿಂಗ್, ವಿಜಯದಾಸರ ಕವಚ, ಮಂಗಲಾಷ್ಟಕ, ಎಂತರೋದ್, ಆಮೇಲೆ ಬಂದು ರಂಗಸ್ತೋತ್ರ, ಇದೆಲ್ಲ ನಮ್ಮ ಪ್ಲಾನ್ ಇದೆ. ನೆಕ್ಸ್ಟ್ ಅದೆಲ್ಲ ಮುಂದೆ ಹೋಗ್ಬೇಕು. ಸೊ ಇದೆಲ್ಲ ಪ್ಲಾನ್ ಮಾಡಿ ಫಸ್ಟ್ ಇದೆಲ್ಲ ಕಂಫರ್ಟಬಲ್ ಆಯ್ತು. ಸರಿಯಾ? ಇದೆಲ್ಲ ನೋಡಿ ಹೇಳಿಕೊಳ್ಳಕ ನಮ್ಗೆಲ್ಲ ಚಿಕ್ಕ ವಯಸ್ಸಲ್ಲಿ ಕೂಡ ಯಾರು ಇಷ್ಟು ಹೇಳಿಕೊಳ್ಳ, 1-2 ದಿನ ಹೇಳಿಕೊಟ್ರು. ಈಗ ನಮ್ಗೆ ಇಷ್ಟು ದೊಡ್ಡ ಅಡ್ವಾಂಟೇಜ್ ಇದೆ. ನಾವು ಮನ ಬಿಟ್ಟು ಒಳಗೆ ಹೋಗ್ಬೇಕು ಅದೆಲ್ಲ ಆನ್ಲೈನ್ ತಿಳ್ಕಂತೇವು. ಮೆಟೀರಿಯಲ್ ನಮ್ಮ ಕೈಲಿದೆ, ಮೊಬೈಲ್ ನಾವು ನೋಡಿ ಬಂದು ಮಿಸ್ ಮಾಡಿನೂ ರೆಕಾರ್ಡೆಡ್ ನ ರೀಪ್ಲೈ ಮಾಡಿ ನೋಡ್ಲಕ್ಕ ಆಪ್ಷನ್ ಇದೆ, ಯೂಟ್ಯೂಬ್ ಅಪ್ಲೋಡ್ ಮಾಡಿ ಕೊಟ್ಟಿರ್ತೇವು. ಯುಟಿಲೈಸ್ ಮಾಡಿಲ್ರಿ. ಸರಿಯಾ? ಸರಿ. ಸೊ ಈಗ ಏನ್ ನೋಡೋಣ ನಮಗೆ ಈ ಟೈಮ್ 12:50. ಸರಿ, ನಾ ಈಗ ಬಂದು ನೀವು ಈಸಿ ಆದೇ ತಗೊಂಡೋಗ್ತಾನೆ. ಫಸ್ಟ್ ಬಂದು ಹಯಗ್ರೀವ ಸಂಪದಾ ಸ್ತೋತ್ರ ಇದೆಲ್ಲರಿಗೆ ಬರ್ತಾ ಅಂತ ನಾನು ನೆನೆಸಿಂತಾನೆ. ಬಟ್ ಈಗ ನಾವು 2 times ಹೇಳ್ಬಿಡ್ತಾನೆ, ನೀವೆಲ್ಲ ಕೇಳಿಲ್ರಿ. ಬಟ್ ಇದನ್ನು ಒಂದು ಸ್ತೋತ್ರ ನಾವು ಮಾಡೋ ಚಾಂಟಿಂಗ್
ಪಾರಾಯಣದಲ್ಲಿ ನಾ ಹೇಳಿದೆಲ್ಲ ಅಧಿಕ ಮಾಸಲಿ ನೀವೆಲ್ಲ ಕೌಂಟ್ ಇಟ್ಕೊಂಡು ಬನ್ರಿ. ಎಲ್ಲರಿಗೂ ಒಂದು ಪ್ರಸಾದ ನಾ ಕಳಿಸಲಕ್ಕೆ ಪ್ಲಾನ್ ಮಾಡಿದ್ದಾನೆ, ಸರ್ಟಿಫಿಕೇಟ್ ಕೊಡ್ಲಕ್ಕೂ ಪ್ಲಾನ್ ಮಾಡಿದ್ದಾನೆ. ಸರಿಯಾ? ಸರಿ. ಹಯಗ್ರೀವ ಸಂಪದಾ ಸ್ತೋತ್ರಂ ಯಾರು ಮಾಡಿದ್ದು? ವಾದಿರಾಜು. ವಾದಿರಾಜ ತೀರ್ಥ ವಿರಚಿತ ಹಯಗ್ರೀವ ಸಂಪದಾ ಸ್ತೋತ್ರಂ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ವಾದಿನಂ ನರಂ ಮುಂಚಂತಿ ಪಾಪಾನಿ ದರಿದ್ರಮಿವ ಯೋಷಿತಃ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ವಾದಿನಂ ನರಂ ಮುಂಚಂತಿ ಪಾಪಾನಿ ದರಿದ್ರಮಿವ ಯೋಷಿತಃ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಘ್ನು ಕನ್ಯಾ ಪ್ರವಾಹವತ್. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಘ್ನು ಕನ್ಯಾ ಪ್ರವಾಹವತ್. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ಧ್ವನಿಃ ವಿಶೋಭತೆ ಸ ವೈಕುಂಠ ಕವಾಟೋದ್ಘಾಟನ ಕ್ಷಮಃ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ಧ್ವನಿಃ ವಿಶೋಭತೆ ಸ ವೈಕುಂಠ ಕವಾಟೋದ್ಘಾಟನ ಕ್ಷಮಃ. ಶ್ಲೋಕತ್ರಯಮಿದಂ ಪುಣ್ಯಂ ಹಯಗ್ರೀವ ಪದಾಂಕಿತಂ ವಾದಿರಾಜಯತಿ ಪ್ರೋಕ್ತಂ ಪಠತಾಂ ಸಂಪದಾಂ ಪದಂ. ಶ್ಲೋಕತ್ರಯಮಿದಂ ಪುಣ್ಯಂ ಹಯಗ್ರೀವ ಪದಾಂಕಿತಂ ವಾದಿರಾಜಯತಿ ಪ್ರೋಕ್ತಂ ಪಠತಾಂ ಸಂಪದಾಂ ಪದಂ. ಇತಿ ಶ್ರೀಮದ್ವಾದಿರಾಜ ಪೂಜ್ಯ ಚರಣ ವಿರಚಿತಂ ಹಯಗ್ರೀವ ಸಂಪದಾ ಸ್ತೋತ್ರಂ ಸಂಪೂರ್ಣಂ. ಇದು ಎಲ್ಲರಿಗೂ ಬರ್ತೆಯಾ? ಇದ್ರಲ್ಲಿ ಏನೋ ಡಿಫಿಕಲ್ಟೀಸ್ ಇದೆಯಾ ಈ ಸ್ತೋತ್ರದಲ್ಲಿ? ಯಾರ್ಲ ವಸ್ತು ಈ ಸ್ತೋತ್ರಕ್ಕೆ ಬಂದವರಲ್ಲಿ? ರೇಣುಕಾ, ನೀ ಅಟೆಂಡ್ ಮಾಡಿದ್ಯಮ್ಮ ಇದನ್ನ? ಇದು ನೀ ಬರಾವಳಿ ಇತ್ತಾ? ನೀ ಜಾಯಿನ್ ಮಾಡಿ ಇಲ್ಲ ಗುರುಗಳೇ, ತಿಳಿಯದಾ? ಸರಿ, ಕೊಂಚ ಡಿಫಿಕಲ್ಟ್ ಆದ ಗುರುಗಳೇ. ಕೊಂಚ ಡಿಫಿಕಲ್ಟ್ ಇದೆ. ಸರಿ, ಈ ರೆಕಾರ್ಡ್ ಹಾಕಿ ನೋಡು, ನಾ ತಿಳಿಸಿ ಮತ್ತೆ ಹೇಳಿ ಕೊಡ್ತಾನೆ. ನಾವು ಮತ್ತೆ ಇದು ಚಾಂಟ್ ಮಾಡೋಣ. ಓಕೆವಾ? ಓಕೆ ಗುರುಗಳೇ. ಒಂದು ವಾರ ಏನ್ ಮಾಡ, ನಾ ನೆಕ್ಸ್ಟ್ ಸೆಷನ್ ಏನ್ ಮಾಡ ಅಂದ್ರೆ ಒಂದು 15 ಮಿನಿಟ್ಸ್ ಒಂದು ಸ್ತೋತ್ರ ಮತ್ತು ಆಮೇಲೆ ಇನ್ನೊಂದು 15 ಮಿನಿಟ್ಸ್ ಇನ್ನೊಂದು ಸ್ತೋತ್ರ ಹಂಗ ಮಾಡಿ. ಬೇರೆ ಯಾರು ಇದು ವಸ್ತುಮ? ಸರಿ, ಮತ್ತೆ ಇದೆಲ್ಲಾನು ಪ್ರಾಕ್ಟೀಸ್ ಮಾಡಿ ಬನ್ರಿ. ಒಂದ್ಸಾರಿ ತಿರ್ಸಿ ಹೇಳ್ತಾನೆ ರೇಣುಕಾ ವ್ಯವಸರ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ವಾದಿನಂ ನರಂ ಮುಂಚಂತಿ ಪಾಪಾನಿ ದರಿದ್ರಮಿವ ಯೋಷಿತಃ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಘ್ನು ಕನ್ಯಾ ಪ್ರವಾಹವತ್. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ಧ್ವನಿಃ ವಿಶೋಭತೆ ಸ ವೈಕುಂಠ ಕವಾಟೋದ್ಘಾಟನ ಕ್ಷಮಃ. ಶ್ಲೋಕತ್ರಯಮಿದಂ ಪುಣ್ಯಂ ಹಯಗ್ರೀವ ಪದಾಂಕಿತಂ ವಾದಿರಾಜಯತಿ ಪ್ರೋಕ್ತಂ ಪಠತಾಂ ಸಂಪದಾಂ ಪದಂ. ಇತಿ ಶ್ರೀ ವಾದಿರಾಜ ಪೂಜ್ಯ ಚರಣ ವಿರಚಿತಂ ಹಯಗ್ರೀವ ಸಂಪದಾ ಸ್ತೋತ್ರಂ ಸಂಪೂರ್ಣಂ. ಸರಿಯಾ? ಈಗ ನಾವು ವಾದಿರಾಜ ಕೂಡ ಮಾತಾಡಕಂದ್ರೆ ಹೆಂಗ ಮಾತಾಡೋದು ಹೇಳ್ರಿ? ನಿಮ್ಗೇನ ಐಡಿಯಾ ಇದೆಯಾ? ಮಾತಾಡ್ಬೇಕು, ಹೆಂಗ ಮಾತಾಡೋದು? ರೇಣುಕಾ ಎಲ್ಲ ಬಂತು. ಮೃತ್ತಿಕಾ ಏನ್ ಐಡಿಯಾ ಅದ ನಿಂತಲಿ? ನಂಗೆ ಏನು ತರಲ್ಲ ಗುರುಗಳೇ, ಹ್ಯಾಂಗ ಆರಂಭಿಸೋದು ತರಲ್ಲ. ಹೆಂಗ ಮಾತಾಡೋಗುತ್ತಿಲ್ಲವಾ ವಾದಿರಾಜರು ಕೂಡ? ಹೌದು ಗುರುಗಳೇ. ಸರಿ, ವಾದಿರಾಜರು ಕೂಡ, ವ್ಯಾಸರಾಜರು ಕೂಡ, ವಿಜಯೇಂದ್ರರು ಕೂಡ ನಾವೆಲ್ಲ ಮಾತಾಡ್ಬೇಕು ಅಂದ್ರೆ ಏನ್ ಆಪ್ಷನ್ ತಿಳಿಯದ? ಅವ್ರು ಮಾಡಿದ ಗ್ರಂಥಗಳನ್ನ ನಾವು ಪಾರಾಯಣ ಮಾಡಿದರೆ ಇದು ಅವ್ರು ಮಾತಾಡಿದ್ದು, ಅವ್ರು ಮಾತಾಡ್ತಾ ಹೇಳ್ತಾ ಬರದ್ದು. ಕರೆಕ್ಟಾ? ವೆನ್ ವಿ ಚಾಂಟ್ ಎನಿ ಗ್ರಂಥಾಸ್ ಆಥರ್ಡ್ ಬೈ ಎನಿ ಗುರುಗಳು, ಅವ್ರು ಕೂಡ ಮಾತಾಡಿದಂತೆ ಅವ್ರು ನಮ್ ಕೂಡ ಮಾತಾಡ್ತಾ ಇದ್ದಾರ ಅಂತ ಅರ್ಥ. ನಮಗೆ ಕಣ್ಣಿಗೆ ತಿಳಿಯೋದಿಲ್ಲ.
ಸರಿಯಾ? ಆಗ ಅವ್ರಿಗೆ ತುಂಬಾ ಖುಷಿ ಆಗಿಡೋದು. ಈಗ ನಾವು ಮಾಡಿದ ಒಂದು ಡ್ರಾಯಿಂಗ್ ನ ಯಾರೋ ನೋಡಿ ಹೇ ಚಂದ ಅದ ಇದೆಲ್ಲ ಹಾಕಿದ್ದಿ ಅಂತ ಹೇಳಿದ್ರೆ ಎಷ್ಟು ಸಂತೋಷ ಪಡ್ತೇವೆ. ಅವ್ರೆಲ್ಲರ ಮಾಡಿಕೊಟ್ಟ ಗ್ರಂಥನ ನಾವು ಓದಿದ್ರೆ ಅವ್ರಿಗೆ ಎಷ್ಟು ಸಂತೋಷ ಆಗೋದು. ಆಗ ದೇ ವಿಲ್ ಬಿ ಪ್ಲೀಸ್ಡ್. ಆಗ ಗುರುಗಳು ಸಂತೋಷ ಪಟ್ರೆ ಏನ್ ಕೇಳಿ ನಮಗೆ ಕೊಡಾರು ಅಂದ. ಇಂಥ மாதிரி ದೊಡ್ಡವರು ಮಾಡಿದ ಗ್ರಂಥಗಳನ್ನ ಸ್ತೋತ್ರನ ನಾವು ಪಾರಾಯಣ ಮಾಡಿದರೆ ತುಂಬಾ ಪ್ರೀತಿ ಆಯಿಡೋದು ಗುರುಗಳಿಗೆ, ತುಂಬಾ ಸಂತೋಷ ಆಯಿಡೋದು. ಆಗ ಅವರನ್ನು ಸಂತೋಷ ಪಡಿಸಲಿಕ್ಕೆ ಹೋಗಿ ಪ್ರದಕ್ಷಿಣ ನಮಸ್ಕಾರ 108 ಟೈಮ್ಸ್ ಪ್ರದಕ್ಷಿಣ ಮಾಡ್ತಾನೆ, ಮಾಡುದು ಖಂಡಿತ. ಇಲ್ಲ ಅವರಿಗೆ ಬಂದು ನಾನು ಅಪ್ಪ ಅಮ್ಮ ಹೋಗಿ ಅವರಿಗೆ ಅಭಿಷೇಕ ಕೊಟ್ಟಿದ್ರು, ಪಂಚಾಮೃತ ಅಭಿಷೇಕ, ವಸ್ತ್ರ ತೆಗೆದುಕೊಟ್ಟಿದ್ರು, 10,000 ರೂಪೀಸ್ ಹೂಲ ತೆಗೆದುಕೊಟ್ಟಿದ್ದಾರೆ. ಅದಕ್ಕೆಲ್ಲ ಕೂಡ ಅವ್ರಿಗೆ ತುಂಬಾ ಸಂತೋಷ ಹೇಗಾರು ಅಂದ್ರೆ ಅವರು ಮುಂದೆ ಕೂತ್ಕೊಂಡು ವಾದಿರಾಜರ್ ಮಾಡಿದ ಅವರು ಹಯಗ್ರೀವ ಸಂಪದಾ ಸ್ತೋತ್ರವನ್ನ ಹೇಳಿದರೆ ಅವ್ರಿಗೆ 100,008 ಪ್ರದಕ್ಷಿಣ ಮಾಡಿದಕ್ಕಿಂತ ಸಂತೋಷ ಇಡೋದು, ಅವ್ರಿಗೆ ಅಭಿಷೇಕ ಮಾಡೋದಕ್ಕಿಂತ ಸಂತೋಷ ಇಡೋದು, ಅವರಿಗೆ ನಾವು ಬಂದು ಅಲಂಕಾರ ಮಾಡೋದಕ್ಕಿಂತ ತುಂಬಾ ಸಂತೋಷ ಇಡೋದು. ನಾವು ಗುರುಗಳು ಸಂತೋಷ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಅವ್ರು ಮಾಡಿದ ಸ್ತೋತ್ರವನ್ನ ಮಾಡಿದರೆ ಇದಕ್ಕಿಂತ ಬೆಸ್ಟ್ ಸೇವಾ ಬೇರೊಂದು ಇಲ್ಲ. ಸರಿಯಾ? ಅದನ್ನು ನಾವು ಹೇಳಿಕೊಟ್ಟು ಇನ್ನೊಬ್ರು ಹೇಳಿದರೆ 10 ಟೈಮ್ಸ್ ಪುಣ್ಯ ಇದೆ. ಅವ್ರು ಹೇಳಲ್ಲ. ಯಾರು? ನಾವು ಯಾರು ಹೇಳಿಕೊಡ್ತೇವೋ ನಾವು ಹೇಳಿದ್ರೆ ಒಂದು ಪುಣ್ಯ, ನಾವು ಹೇಳಿಕೊಟ್ಟವರು ಹೇಳಲ್ಲ ಅವರಿಗೆ ಒಂದು ಪುಣ್ಯ, ನಮಗೆ 10 ಟೈಮ್ಸ್ ಪುಣ್ಯ. ನಾವು ಹೇಳಿಕೊಟ್ಟವ್ರು ಇನ್ನೊಬ್ರು ಹೇಳಿಕೊಟ್ರು ಅಂತ ತಿಳ್ರಿ. ABC, A to B, B to C. C ಹೇಳ್ತಾನಂದ್ರೆ B 10 ಟೈಮ್ಸ್ ಪುಣ್ಯ, C ಪಾರಾಯಣ ಒಂದ್ ಸೈಡ್ ಮಾಡವಳೆಲ್ಲ, B 10 ಟೈಮ್ಸ್ ಅಂದ್ರೆ A ಎಷ್ಟು ಪುಣ್ಯ? 10 into 10. 10 ಟೈಮ್ಸ್ ಆರ್ 100 ಟೈಮ್ಸ್ ಪುಣ್ಯ ಇದೆ. ಹೆಂಗೆ? ಸೂಪರಾ? ಮೃತ್ತಿಕ ಹೋಗಿ ನಾಳೆ ನಿನ್ನ ಫ್ರೆಂಡಿಗೆ ಮೊದಲು ಹೇಳಿಕೊಟ್ಟುಡು, ಅವಳು ಇನ್ನೊಬ್ಳು ಹೇಳಿಕೊಟ್ಟುಡ್ಲಿ. ಆ ನಿನ್ನ ಫ್ರೆಂಡೋಡ ಫ್ರೆಂಡ್ ಹೇಳುಟ್ಲು ಅಂದ್ರೆ ಅವಳು ಒಂದೊಂದ್ಸಾರಿ ಹಯಗ್ರೀವ ಸ್ತೋತ್ರ ಹೇಳವಲ್ಲ, ನಿಂಗ 100 ಬೀಳ್ತಾರ ಪಾಯಿಂಟ್. ಅಂದ ಇನ್ನು ನಾವ್ ಹೇಳ್ಬೇಕು, ಇನ್ನೊಬ್ಬರೇನು ಹೇಳಿಕೊಡ್ಬೇಕು. ಎಂತರೋದಾರ ಕರ್ಮಸ್ತೋತ್ರ ಹೇಳೋಣವಾ? ನೆಕ್ಸ್ಟ್ ಇದು ಯಾರು ಮಾಡಿದ್ದು? ವ್ಯಾಸರಾಜ ತೀರ್ಥರು. ಇದು ಎಲ್ಲರಿಗೂ ಬರ್ತೀಯಾ? ಯಾರಿಗೆ ಬರಲದು? ರೇಣುಕಾವಿ ಇದು ಬಂದಿಯಾ? ಈ ಕ್ಲಾಸಿಗೆ ಬಂದಿಯಮ್ಮ? ಬಂದ ಗುರುಗಳೇ. ಸರಿಮ್ಮ. ವಿಹಾನ್ ನಾವು ಆ ಕ್ಲಾಸಲ್ಲಿ ತೆಗೆದೆವು, ಬಟ್ ರಿವಿಷನ್ ಮಾಡಲ್ಲ. ಬ್ಯಾಚ್ 2 1 ಟೈಮ್ ಮಟ್ಟು ತೆಗೆದೆವು. ನಮಾಮಿ ಧೂತಂ ರಾಮಸ್ಯ ಸುಖದಂ ಚ ಸುರದ್ರುಮಂ ಪೀನವೃತ್ತ ಮಹಾಬಾಹುಂ ಸರ್ವಶತ್ರು ನಿವಾರಣಂ ನಾನಾರತ್ನ ಸಮಾಯುಕ್ತಂ ಕುಂಡಲಾಭಿರಾಜಿತಂ ಸರ್ವದಾಭೀಷ್ಟದಾತಾರಂ ಸತಾಂ ವೈ ದೃಢಮಾವಹೇ ವಾಸಿನಂ ಚಕ್ರತೀರ್ಥಸ್ಯ ದಕ್ಷಿಣಸ್ಯ ಗಿರೌ ಸದಾ ತುಂಗಾಂಬೋಧಿತರಂಗಸ್ಯ ವಾತೇನ ಪರಿಶೋಭಿತೆ ನಾನಾ ದೇಶಾಗತೈ ಸದ್ಭಿಃ ಸೇವ್ಯಮಾನಂ ನೃಪೋತ್ತಮೈಃ ಧೂಪದೀಪಾದಿ ನೈವೇದ್ಯೈಃ ಪಂಚಖಾದ್ಯೈಶ್ಚ ಶಕ್ತಿತಃ ವ್ರಜಾಮಿ ಹನುಮತ್ಪಾದಂ ಹೇಮಕಾಂತಿ ಸಮಪ್ರಭಂ ವ್ಯಾಸತೀರ್ಥಯತೀಂದ್ರೇಣ ಪೂಜಿತಂ ಚ ವಿಧಾನತಃ ತ್ರಿವಾರಂ ಯಃ ಪಠೇನ್ನಿತ್ಯಂ ಸ್ತೋತ್ರಂ ಭಕ್ತ್ಯಾ ದ್ವಿಜೋತ್ತಮಃ ವಾಂಛಿತಂ ಲಭತೆ ಭೀಷ್ಟಂ ಷಣ್ಮಾಸಾಭ್ಯಂತರಂ ಖಲು ಪುತ್ರಾರ್ಥೀ ಲಭತೆ ಪುತ್ರಂ ಯಶೋರ್ಥೀ ಲಭತೆ ಯಶಃ ವಿದ್ಯಾರ್ಥೀ ಲಭತೆ ವಿದ್ಯಾಂ ಧನಾರ್ಥೀ ಧನಮಾಪ್ನುಯಾತ್ ಸರ್ವಥಾ ಮಾಸ್ತು ಸಂದೇಹಃ ಹರಿಃ ಸಾಕ್ಷಿ ಜಗತ್ಪತಿಃ ಯಃ ಕರೋತ್ಯತ್ರ ಸಂದೇಹಂ ಸ ಯಾತಿ ನರಕಂ ಧ್ರುವಂ.
ಇತಿ ಶ್ರೀ ವ್ಯಾಸರಾಜ ತೀರ್ಥ ವಿರಚಿತ ಯಂತ್ರೋದ್ಧಾರಕ ಹನುಮತ್ ಸ್ತೋತ್ರಂ ಸಂಪೂರ್ಣಂ. ಶ್ರೀ ಕೃಷ್ಣಾರ್ಪಣಮಸ್ತು. ಇದು ಈಸಿ ಅಲ್ಲಾರಿಯ? ಹಾ ಗುರುಗಳೇ. ಸರಿ ಬಾ, ನಾವು ಒಂದು ಮಾಡೋಣ. ನಾ ಇನ್ನೊಂದು ಕೂಡ ಐಡಿಯಾ ಇಟ್ಟಿದ್ದಾನೆ. ಐ ವಿಲ್ ಓಪನ್ ದಿಸ್ ಝೂಮ್ ಡೈಲಿ ಒಂದು 20 ಮಿನಿಟ್ಸ್, ಈವ್ನಿಂಗ್ ಇಲ್ಲ ನೈಟ್, ಒಂದೇ ಟೈಮ್ ಸ್ಲಾಟ್. ಅದ್ರಲ್ಲಿ ಬಂದ್ರೆ ಪಾರಾಯಣ ಒನ್ ಟೈಮ್ ಮಾಡ್ತಾ ಹೋಯ್ಡ್ಬೇಕು. ಎಲ್ಲಾರು ಬನ್ರಿ, ಆ ಟೈಮ್ ಪಾರಾಯಣ ಮಾಡಕ್ಕೂ ಕ್ಲೋಸ್ ಮಾಡಿ ಹೋಯ್ಡ್ಕು ಅಷ್ಟೇ. ಹಂಗ ಮಾಡಿ ಬಿಡವ. ಹಾ ಓಕೆ ಗುರುಗಳೇ, ಅದ್ ಓಕೆವಾ? ಚೆನ್ನಾಗಿ ಇದ್ರ ಯಾರಿಗೆ ಚಂದ ಬರೋದು ಅವ್ರು ಕೂಡ ಚಾಂಟ್ ಮಾಡುವ. ಒಂದು ಒಬ್ರು ಲೀಡ್ ಮಾಡಬೇಕು. ಓಕೆ, ಮತ್ತವರೆಲ್ಲ ಅನ್ಮ್ಯೂಟ್ ಓಕೆ ಗುರು. ಇರ್ಬೇಕು. ಸೊ ಯಾರು ಮಾಡ್ತೀರಿ ಅಂತ ಹೇಳ್ರಿ. ಮುಡದವರಿಗೆ ನಂಗೆ ಮೀಟಿಂಗ್ ಇದ್ರೆ ಕಷ್ಟ. ವೈಭವ್ ಅಣ್ಣ ಬಂದ್ಬಿಟ್ಟಂದ್ರೆ ವೈಭವ್ ಮಾಡುವ. ಅವ ಶಿಬಿರಾಳಿದ್ದಾನ ಅಣ್ಣಾನಗರ ಮಠದಲ್ಲಿ. ಇಲ್ಲಾಂದ್ರೆ ವೈಭವನ ಮಾಲಕಟ್ಟಿ ಇರುವೆ. ಸೊ ನೀವು ಯಾರೋ ಒಬ್ರು ನಂಗೆ ಇದು ಕಂಫರ್ಟಬಲ್, ನಾ ಇದು ಹೇಳ್ತಾನಂದ್ರೆ ಒಬ್ರು ಯಂತ್ರೋದ್ಧಾರಕ ಹೇಳ್ರಿ, ಒಬ್ರು ಹೈಗ್ರೀವ ಸ್ತೋತ್ರ ಹೇಳ್ರಿ, ಒಬ್ರು ಗುರು ಪರಂಪರಾ ಹೇಳ್ರಿ, ಒಬ್ರು ಪ್ರಾರ್ಥನಾ ಶ್ಲೋಕ ಹೇಳ್ರಿ. ಒನ್ ಟೈಮ್ ದಿನಾಲು ಹೇಳ್ಬೇಕು. ಮತ್ತು ಅದರ್ಸ್ ಏನ್ ಮಾಡಬೇಕು, ಮ್ಯೂಟ್ ಇದ್ದುಂಡು ಅದನ್ನ ಫಾಲೋ ಅವ್ರನ್ನ ಹೇಳ್ಬೇಕು. ಸೊ ಒನ್ ಟೈಮ್ ಚಾಂಟ್ ಮಾಡಿದ ಪುಣ್ಯನು ಬಂದ್ಬಿಡುತ್ತು, ಡೈಲಿ ರಿವೇಶ್ ಮಾಡಿದ ಪುಣ್ಯನು ನಮಗೆ ಆಪ್ಷನ್ ಆಗಿಡುತ್ತೆ. ಸೊ ನಾನೇ ಬಂದಂದ್ರೆ ನಾನು ಬರ್ತಾನೆ ಬಿಡೋದವರಿಗೆ, ನಾನು ದಿನಾಲು ಓಪನ್ ಮಾಡಿ ಕೊಟ್ಬಿಡ್ತಾನೆ ಝೂಮ್ಲಿ. ಹಾ ದಿನಾಲು ಒಂದು Okay. 8:30 to 9 ಇಲ್ಲ 9 to 9:30 ಬೇರೆ ಏನ್ ಕ್ಲಾಸ್ ಸೆಷನ್ ಎಲ್ಲ ಇಲ್ಲದ ಒಂದು ಟೈಮ್. ನಿದ್ದೆ ಮಾಡ್ಲಕ್ಕ ಮಿಂಚ ಹೇಳ್ಬಿಟ್ಟು ನಿದ್ದೆ ಮಾಡು. ಹಾ ಹಂಗ ಓಕೆ ಮಾಡಲ್ಲ. ಗುರು. ಹಾ ಓಕೆ ಗುರು. ಹಂಗ ಮಾಡಿ ನಾವು ಲೀವ್ಲಿ. ಸೊ ನಿಮ್ಗೆ ಎಲ್ಲರಿಗೂ ಪ್ರಾಕ್ಟೀಸ್ ಆಗಿಡೋದು, ದಿನಾಲು ಒಂದ್ಸಾರಿ ಹೇಳಿದರೆ. ಸರಿ, ನೆಕ್ಸ್ಟ್ ಒಂದು ಶ್ಲೋಕ ನೋಡೋಣ. ಮಧ್ವ ಸಿದ್ಧಾಂತ ನವಪ್ರಮೇಯ ಇದು ತನ ಹೇಳಿದೆವು. ಇದೆಷ್ಟು ಕೊಂಚ ಬಂದಿಲ್ಲ ಇದು ಕ್ಲಾಸ್ ನಡೆಸ ವೇಳೆ ಇದ್ದರೂ ನಾನು ಹೇಳ್ತಾನೆ. ಶ್ರೀಮನ್ ಮಧ್ವ ಮತೆ, ಇದು ವ್ಯಾಸರಾಜರು ಮಾಡಿದ್ದು. ಒಂದೇ ಶ್ಲೋಕದಲ್ಲಿ ಮಧ್ವ ಮತ ಕೂಡ ಎಲ್ಲ ಫಿಲಾಸಫಿ 9 ಟೆನೆಟ್ಸ್ ಆಫ್ ಮಧ್ವ ಸಿದ್ಧಾಂತ ಹೇಳಿಕೊಟ್ಟಿದ್ದಾರೆ. ಅದು ಸರಿಯಾ? ಇನ್ನೊಂದು ಈ ಯಂತ್ರೋದ್ಧಾರ ಕರ್ಮ ಸ್ತೋತ್ರದಲ್ಲಿ ಏನೆಲ್ಲ ಹೇಳಿದ್ದಾರೆ ಓದು. ಫಸ್ಟ್ ಬರ್ಬೇಕು ನಂಗೆ ಎಲ್ಲಾನೇ ಸೆಂಟಮ್ ಯಂತ್ರೋದ್ಧಾರ ಕರ್ಮ ಸ್ತೋತ್ರ ಹೇಳಿದ್ರೆ ಬಂದಿರೋದು. ಇಲ್ಲ ನಮ್ಮ ಅಮ್ಮ ಅಪ್ಪನಿ ಬಂದು ನಮ್ಮ ಅಪ್ಪನಿ ಪ್ರಮೋಷನ್ ಆಗಬೇಕು, ಇನ್ನು ಇನ್ಕ್ರಿಮೆಂಟ್ ಬರಬೇಕು, ಎಲ್ಲ ರೂಪ ಹಣಕಾಸೆಲ್ಲ ಬರಬೇಕು, ಧನಾರ್ಥಿ ಧನಮಾಪ್ನಿಯಾತ್ ಎಲ್ಲರಿ ಅದು ಒಳ್ಳೇದಾಗಿಡೋದು. ಏನೆಲ್ಲ ಬೇಡಿಂಗ್ ಬೇಕೋ ಅದೆಲ್ಲ ನಡಿಬೇಕು. ಒಬ್ಬೊಬ್ಬರಿ ಒಂದು ಮನಸ್ಸಲ್ಲಿ ಪ್ರಾರ್ಥನೆ ಇರೋದು, ಎಲ್ಲನೇ ನಡಿಯೋದು. ಹೆಂಗ ಹೇಳ್ತಾರೆ, ತ್ರಿವಾರಂ ಎಪ್ಪಟೇ ನಿತ್ಯಂ ಸ್ತೋತ್ರಂ ಭಕ್ತಿಯ ದ್ವಿಜೋತ್ತಮ ಷಣ್ಮಾಸಾಪ್ಯಂತರೇ ಖಲು. ಷಣ್ಮಾಸ ಅಂದ್ರೆ 6 ತಿಂಗಳು. ತ್ರಿವಾರ ಅಂದ್ರೆ ಏನು? 3 times ಇನ್ ಅ ಡೇ. 3 times ಇನ್ ಅ ಡೇ, ಮಾರ್ನಿಂಗ್ ಆಫ್ಟರ್ನೂನ್ ನೈಟ್ ಈವ್ನಿಂಗ್, ಮಾರ್ನಿಂಗ್ ಆಫ್ಟರ್ನೂನ್ ಈವ್ನಿಂಗ್ 3 times 6 months ಹೇಳಿದ್ರೆ ಗ್ಯಾರಂಟಿ ಅಂತ ಹೇಳ್ತಾರೆ ವ್ಯಾಸರಾಜರು. ಗ್ಯಾರಂಟಿ. ಯಾರು ಗ್ಯಾರಂಟಿ? ಹರಿಗೆ ಸಾಕ್ಷಿ, ದೇವರೇ ಸಾಕ್ಷಿ ಅಂತ ಹೇಳಿದ್ದಾರೆ. ಸೊ ನಿಮ್ಗೆ ಯಾರೋ ಬೇಕು ಅಂದ್ರೆ ಅಪ್ಪ ಅಮ್ಮ ಯಾರೋ ಹೇಳೋರು, ಸ್ವಂತವ್ರು ಯಾರೋ ಇರೋರು, ಮೈಸೂರಿಗೆ ಯಾರೋ ಇರೋರು, ಏನೋ ಒಂದು ಪ್ರಾಯರ್ ಇರೋದು, ಇಲ್ಲ ನಂಗೆ ಈ ಊರಿಗೆ ಕೆಲಸ ಬೇಕು ಅಂತ ಇರೋದು, ಇಲ್ಲ ನಂಗೆ ಈ ಕೋರ್ಸ್ ತೆಗಿಬೇಕು ತಾಸ ಇರೋದು, ಇಲ್ಲ ನಂಗೆ ಮಸ್ಟ್ ಮಾರ್ಕ್ ತೆಗಿಬೇಕು ಅಂತ ಇರೋದು, ಒಬ್ರೊಬ್ರಿಗೆ ಒಂದಿರೋದು. ಒಬ್ರಿಗೆ ಮೈ ಸರಿ ಇಲ್ಲ ಹಂಗ ಇರೋರು, ಟ್ರೀಟ್ಮೆಂಟ್ ಇರೋರು ಸರಿ ಆಗ್ಬೇಕು. ಏನ್ ಮಾಡ್ಬೇಕು? 3 times ಇನ್ ಅ ಡೇ 6 months ಗ್ಯಾರಂಟಿಡ್. ಅದು ಅವ್ರು ಏನ್ ನೆನೆಸಿದ್ದಾರೆಯೋ ಅದು ನಡೆದಿರೋದು. ಹೇಳ್ತೀರಾ? ನಿಮ್ಮ ಕೆಲವರು ಯಾರೋ ಹೇಳಿದ್ರೆ ಅವ್ರು ಏನು ಅಡ್ವೈಸ್ ಮಾಡಬೇಕು? ಯಂತ್ರೋದ್ಧಾರ ಕರ್ಮ ಸ್ತೋತ್ರ 3 times ಇನ್ ಅ ಡೇ 6 months ಹೇಳ್ರಿ. ನೀವು ಕೂಡ ಪರಿಚಯ ಮಾಡಿ ನೋಡ್ರಿ ಟೆಸ್ಟ್. ಸರಿಯಾ? ಈತಿಂದ 6 months ನಾ ಮನಸ್ಸಲ್ಲಿ ನೆನೆಸಿದ್ದಾನೆ ಇದು ನಂಗೆ ನಡಿಬೇಕು ಅಂತ. ಎಂಡ್ ಆಫ್ ನವೆಂಬರ್ ಮುಡಿದಿರೋದ ಕೆಲಸ ಕನ್ಫರ್ಮ್ಡ್. ಸರಿ. ಶ್ರೀಮನ್ಮಧ್ವಮತೆ ಹರಿಪರತರಃ ಸತ್ಯಂ ಜಗತ್ ತತ್ವತೋ ಭೇದೋ ಜೀವಗಣಾ ಹರೇರನುಚರಾ ನೀಚೋಚ್ಚ ಭಾವಂ ಗತಾಃ ಮುಕ್ತಿರ್ನೈಜ ಸುಖಾನುಭೂತಿ ಅಮಲಾ ಭಕ್ತಿಶ್ಚ ತತ್ ಸಾಧನಂ ಯಕ್ಷಾದಿ ತ್ರಿತಯಂ ಪ್ರಮಾಣಂ ಅಖಿಲ ಆಮ್ನಾಯೈಕ ವೇದ್ಯೋ ಹರಿಹಿ. ಇದು ತುಂಬಾ ಮೊದಲು ಬರಲ್ಲ ಅಂತ ನಂಗೆ ತಿಳಿಯೋದು. ಇದು ಎಷ್ಟು ಬಂದ್ರೆ ಈಸಿ ಆದಂತಿಲ್ಲ. ಯಾರು ಇದು ಬರ್ತಾರೆ?
ಮಧ್ವೇಶ, ವೆರಿ ಗುಡ್. ಶ್ರೀಮನ್ಮಧ್ವಮತೆ ಹರಿಪರತರಃ ಸತ್ಯಂ ಜಗತ್ ತತ್ವತೋ ಭೇದ ಅಂತ ಹೇಳುವ ಒಂದು ಭೇದೋ ಸೇರಿಸಿಯಲ್ಲ ಆಮೇಲೆ ತತ್ವತೋ ಭೇದೋ ಜೀವಗಣಾ ಹರೇರನುಚರಾ ನೀಚೋಚ್ಚ ಭಾವಂಗತಾ ಮುಕ್ತಿರ್ನೈಜ ಸುಖಾನುಭೂತಿ ಸುಖಾನುಭೂತಿರ್ ಹಂಗಂತ ಸೇರಿಸ್ಬಿಟ್ರು. ನಿಲ್ಲಿಸಿರ ಸುಖಾನುಭೂತಿ ಅಮಲಾ ಭಕ್ತಿಶ್ಚ ತತ್ ಸಾಧನಂ ಕಕ್ಷಾದಿ ತ್ರಿತಯಂ ಪ್ರಮಾಣಂ ಅಖಿಲ ಆಮ್ನಾಯೈಕ ವೇದ್ಯೋ ಹರಿಃ ಶ್ರೀಮನ್ಮಧ್ವಮತೆ ಹರಿಪರತರಃ ಸತ್ಯಂ ಜಗತ್ ತತ್ವತೋ ಭೇದೋ ಜೀವಗಣಾಃ ಹರೇರನುಚರಾಃ ನೀಚೋಚ್ಚ ಭಾವಂಗತಾಃ ಮುಕ್ತಿರ್ನೈಜ ಸುಖಾನುಭೂತಿಃ ಅಮಲಾ ಭಕ್ತಿಶ್ಚ ತತ್ಸಾಧನಂ ಯಕ್ಷಾದಿ ತ್ರಿತಯಂ ಪ್ರಮಾಣಂ ಅಖಿಲ ಆಮ್ನಾಯೈಕ ವೇದ್ಯೋ ಹರಿಃ. ಹೇಳಿ ನೋಡ್ತಾರಮ್ಮ ಇದು. ಟಫರ್ ಅದು. ಇನ್ನೊಂದ್ಸಾರಿ ಹೇಳ್ತಾನ, ಫಾಲೋ ಮಾಡಿಲ್ರಿ. ಶ್ರೀಮನ್ಮಧ್ವಮತೆ ಶ್ರೀಮನ್ಮಧ್ವಮತೆ ಹರಿಪರತರಃ ಸತ್ಯಂ ಜಗತ್ ತತ್ವತೋ ಭೇದೋ ಜೀವಗಣಾಃ ಹರೇರನುಚರಾಃ ನೀಚೋಚ್ಚ ಭಾವಂಗತಾಃ ಮುಕ್ತಿರ್ನೈಜ ಸುಖಾನುಭೂತಿಃ ಅಮಲಾ ಭಕ್ತಿಶ್ಚ ತತ್ಸಾಧನಂ ಯಕ್ಷಾದಿ ತ್ರಿತಯಂ ಪ್ರಮಾಣಂ ಅಖಿಲ ಆಮ್ನಾಯೈಕ ವೇದ್ಯೋ ಹರಿಃ ಶ್ರೀಮನ್ಮಧ್ವಮತೆ ಹರಿಪರತರಃ ಸತ್ಯಂ ಜಗತ್ ತತ್ವತೋ ಭೇದೋ ಜೀವಗಣಾಃ ಹರೇರನುಚರಾಃ ನೀಚೋಚ್ಚ ಭಾವಂಗತಾಃ ಮುಕ್ತಿರ್ನೈಜ ಸುಖಾನುಭೂತಿಃ ಅಮಲಾ ಭಕ್ತಿಶ್ಚ ತತ್ಸಾಧನಂ ಯಕ್ಷಾದಿ ತ್ರಿತಯಂ ಪ್ರಮಾಣಂ ಅಖಿಲ ಆಮ್ನಾಯೈಕ ವೇದ್ಯೋ ಹರಿಃ. ಸರಿಯಾ? ಹೇಳಿ ನೋಡ್ತಾರಪ್ಪ ರೆಕಾರ್ಡ್ಲಿ. ಹೇಳಿ ನೋಡ್ತಾರಾ? ಸರಿ. ಇದು ನೋಡಿ, ಸ್ಪ್ಲಿಟ್ ಮಾಡಿ ಕೊಟ್ಟಿದ್ದಾನೆ. ನೀವು ಮೀನಿಂಗ್ ನೋಡಿ ಬಂದು. ಹರಿಹಿ ಪರತರಃ ಸತ್ಯಂ ಜಗತ್ ತತ್ವತೋ ಭೇದ ಜೀವಗಣಾಃ ಹರೇರನುಚರಾಃ ನೀಚೋಚ್ಚ ಭಾವಂ ಗತಾಃ ಮುಕ್ತಿರ್ನೈಜ ಸುಖಾನುಭೂತಿಃ ಅಮಲಾ ಭಕ್ತಿಶ್ಚ ತತ್ಸಾಧನಂ ಅಕ್ಷಾದಿ ಸೇರಿಸಿ ಅಲ್ಲ ಒಳಗೆ ಯಕ್ಷಾದಿ ಅಕ್ಷಾದಿ ತ್ರಿತಯಂ ಪ್ರಮಾಣಂ ಅಖಿಲ ಆಮ್ನಾಯೈಕ ವೇದ್ಯೋ ಹರಿಹಿ. ಸರಿಯಾ? ಇಷ್ಟೇ ಶ್ಲೋಕ. ಮಧ್ವ ಸಿದ್ಧಾಂತ ಕೂಡ ಫುಲ್ ಮಧ್ವ ಫಿಲಾಸಫಿ ಒಂದೇ ಶ್ಲೋಕಲ್ಲಿ ಮಾಡಿಕೊಟ್ಟಿದ್ದಾರೆ. ಇನ್ನು ಮಿ ಪೆಂಡಿಂಗ್ ಏನಿದೆ? ಗ್ರಂಥಮಾಲಿಕಾ ಸ್ತೋತ್ರ, ಮಧ್ವಾಷ್ಟಕ, ವೆಂಕಟೇಶ ಸ್ತೋತ್ರ, ಆಮೇಲೆ ಮಹಾಲಕ್ಷ್ಮಿ ಅಷ್ಟಕ. ಸೊ ಈ 4 ಇದೆ. ಇನ್ನು ಒಂದು ಕವರ್ ಮಾಡೋಣವ. ವೆಂಕಟೇಶ ಸ್ತೋತ್ರ ಹೇಳೋಣವ. ವೆಂಕಟೇಶ ಸ್ತೋತ್ರಂ. ಇದು ಯಾರು ರಚನೆ ಮಾಡಿದ್ದು? ಇದು ಬ್ರಹ್ಮಾಂಡ ಪುರಾಣದಲ್ಲಿ ಇದೆ. ಪುರಾಣ ಅಂದ್ರೆ ಯಾರು ಮಾಡಿದ್ದು? ವೇದವ್ಯಾಸ ದೇವರೇ ಮಾಡಿದ್ದು. ಪುರಾಣಗಳೆಂಬುದು ವೇದವ್ಯಾಸ ದೇವರೇ ಮಾಡಿದ್ದು. ಇದು ಯಾರು ಹೇಳಿದ್ದು? ಬ್ರಹ್ಮದೇವರು ನಾರದ ಮುನಿಗಳಿಗೆ ಹೇಳಿದ್ದು. ವೆಂಕಟೇಶೋ ವಾಸುದೇವ ಪ್ರದ್ಯುಮ್ನೋ ಅಮಿತ ವಿಕ್ರಮ ಸಂಕರ್ಷಣೋ ನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ
वेङ्कटेशो वासुदेवः प्रद्युम्नो अमितविक्रमः सङ्कर्षणो अनिरुद्धश्च शेषाद्रिपतिरेव च जनार्दन पद्मनाभो वेङ्कटाचलवासिनः सृष्टिकर्ता जगन्नाथो माधवो भक्तवत्सलः जनार्दन पद्मनाभो वेङ्कटाचलवासिनः सृष्टिकर्ता जगन्नाथो माधवो भक्तवत्सलः गोविन्दो गोपतिकृष्णः केशवो गरुडध्वजः वराहो वामनश्चैव नारायण अधोक्षजः गोविन्दो गोपतिकृष्णः केशवो गरुडध्वजः वराहो वामनश्चैव नारायण अधोक्षजः श्रीधर पुण्डरीकाक्षः सर्वदेवस्तुतो हरिः श्रीनृसिंहो महासिंहः सूत्राकार पुरातनः श्रीधर पुण्डरीकाक्षः सर्वदेवस्तुतो हरिः श्रीनृसिंहो महासिंहः सूत्राकार पुरातनः रमानाथो महीभर्ता भूधर पुरुषोत्तमः चोलपुत्र प्रियः शान्तो ब्रह्मादीनां वरप्रदः रमानाथो महीभर्ता भूधर पुरुषोत्तमः चोलपुत्र प्रियः शान्तो ब्रह्मादीनां वरप्रदः श्रीनिधिः सर्वभूतानां भयकृद्भयनाशनः श्रीरामो रामभद्रश्च भवबन्धैकमोचकः श्रीनिधिः सर्वभूतानां भयकृद्भयनाशनः श्रीरामो रामभद्रश्च भवबन्धैकमोचकः भूतावासो गिरावासः श्रीनिवासः श्रियपतिः अच्युतानन्त गोविन्दो विष्णुर्वेङ्कटनायकः भूतावासो गिरावासः श्रीनिवासः श्रियपतिः अच्युतानन्त गोविन्दो विष्णुर्वेङ्कटनायकः सर्वदेवैकशरणं सर्वदेवैकदैवतं समस्तदेवकवचं सर्वदेवशिखामणिः सर्वदेवैकशरणं सर्वदेवैकदैवतं समस्तदेवकवचं सर्वदेवशिखामणिः इतीदं कीर्तितं यस्य विष्णोरमिततेजसः त्रिकाले यः पठेन्नित्यं पापं तस्य न विद्यते इतीदं कीर्तितं यस्य विष्णोरमिततेजसः त्रिकाले यः पठेन्नित्यं पापं तस्य न विद्यते राजद्वारे पठेद्घोरे संग्रामे रिपुसङ्कटे भूतसर्पपिशाचादि भयं नास्ति कदाचन राजद्वारे पठेद्घोरे संग्रामे रिपुसङ्कटे भूतसर्पपिशाचादि भयं नास्ति कदाचन अपुत्रो लभते पुत्रान् निर्धनो धनवान् भवेत् रोगार्थो मुच्यते रोगात् बद्धो मुच्येत बन्धनात् अपुत्रो लभते पुत्रान् निर्धनो धनवान् भवेत् रोगार्थो मुच्यते रोगात् बद्धो मुच्येत बन्धनात् यद्यतिष्ठतमं लोके तत्तत्
ಪ್ರಾಪ್ನೋತ್ಯ ಸಂಶಯಃ ಐಶ್ವರ್ಯಂ ರಾಜಸನ್ಮಾನಂ ಭುಕ್ತಿ ಮುಕ್ತಿ ಫಲಪ್ರದಂ ಯದ್ಯತಿಷ್ಠತಮಂ ಲೋಕೆ ತತ್ತತ್ ಪ್ರಾಪ್ನೋತ್ಯ ಸಂಶಯಃ ಐಶ್ವರ್ಯಂ ರಾಜಸನ್ಮಾನಂ ಭುಕ್ತಿ ಮುಕ್ತಿ ಫಲಪ್ರದಂ ವಿಷ್ಣೋರ್ಲೋಕೈಕಸೋಪಾನಂ ಸರ್ವದುಃಖೈಕನಾಶನಂ ಸರ್ವೈಶ್ವರ್ಯಪ್ರದಂ ನೃಣಾಂ ಸರ್ವಮಂಗಳಕಾರಕಂ ವಿಷ್ಣೋರ್ಲೋಕೈಕಸೋಪಾನಂ ಸರ್ವದುಃಖೈಕನಾಶನಂ ಸರ್ವೈಶ್ವರ್ಯಪ್ರದಂ ನೃಣಾಂ ಸರ್ವಮಂಗಳಕಾರಕಂ ಮಾಯಾವಿ ಪರಮಾನಂದಂ ತ್ಯಕ್ತ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣೀತೀರೆ ರಮಯಾ ಸಹ ಮೋದತೆ ಮಾಯಾವಿ ಪರಮಾನಂದಂ ತ್ಯಕ್ತ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣೀತೀರೆ ರಮಯಾ ಸಹ ಮೋದತೆ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇಶ ಸಮೋ ದೇವೋ ನ ಭೂತೋ ನ ಭವಿಷ್ಯತಿ ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇಶ ಸಮೋ ದೇವೋ ನ ಭೂತೋ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ ಇತಿ ಶ್ರೀ ಬ್ರಹ್ಮಾಂಡ ಪುರಾಣೇ ಬ್ರಹ್ಮನಾರದ ಸಂವಾದೆ ವೆಂಕಟಗಿರಿ ಮಾಹಾತ್ಮ್ಯೆ ಶ್ರೀ ವೆಂಕಟೇಶ ಸ್ತೋತ್ರಂ ಇತಿ ಶ್ರೀ ಬ್ರಹ್ಮಾಂಡ ಪುರಾಣೇ ಬ್ರಹ್ಮನಾರದ ಸಂವಾದೆ ವೆಂಕಟಗಿರಿ ಮಾಹಾತ್ಮ್ಯೆ ಶ್ರೀ ವೆಂಕಟೇಶ ಸ್ತೋತ್ರಂ ಸಂಪೂರ್ಣಂ ಶ್ರೀ ಕೃಷ್ಣಾರ್ಪಣಮಸ್ತು. ಫಾಲೋ ಮಾಡಿರಪ್ಪ, ಫಾಲೋ ಮಾಡಿರ ಎಲ್ಲಾರು. ನಂಗ ನೋಡ್ದಂಗೆ ತಿಳಿಯಾದು ಯಾರಿಯ ನಂಗ ಅಭಯ ಪ್ರಧಾನಿಯ ಅಭಯಪ್ರದ ಯಾರಪ್ಪ ಅಲ್ಲಿ ಬಂದೆ ಅಭಯಪ್ರದ ಯಾರು ಮಾತಾಡೋದು? ಓ ಬಂದ್ ಅಭಯಪ್ರದ ಬಂದಿಯಾ? ವೆರಿ ಗುಡ್. ಬ್ಯಾಚ್ 2 ಅವನಿಗೆ ಇನ್ನು ಕ್ಲಾಸ್ ತೈಲ ಇದು ಸರಿ. ಈಗ ಬ್ಯಾಚ್ 1 ಏನಪ್ಪಾ ಇದ್ರಿ, ಅದು ನಿಮಗೆ ಚಾಲೆಂಜಸ್ ಇದೆಯಾ? ಮೃತ್ತಿಕಾ, ಅಂಬರಿಣಿ, ರೇಣುಕಾ, ಪ್ರಹ್ಲಾದ್, ಮದ್ವೇಷ ಫಾಲೋ ಮಾಡಕ್ ಬಂತಪ್ಪ. ಇದು ಪ್ರಾಕ್ಟೀಸ್ ಮಾಡುವ್ರಾ? ಇದು ಬಂದಿರೋದಪ್ಪ. ಯಾರಿಲ್ಲ ಬರ್ತಾ ಆಲ್ರೆಡಿ ಪಂಚಪತ್ಯ ಪೂರ್ಣಶ್ರೀ. ಆಮೇಲೆ ಕೊಂಚ ಬರ್ತ ಗುರುಗಳೇ, ಕೊಂಚ ಬರ್ತ ಗುರುಗಳೇ. ವೆಂಕಟೇಶ ಸ್ತೋತ್ರ ಫುಲ್ಲ ಬರದು ಗುರುಗಳೇ. ಏನ್ ಮಾಡ್ಬೇಕು ಅಂದ್ರೆ ಇನ್ಮೆ ಹಿಂಗಿಟ್ಟಿಲ್ರಿ, ನಾಳೆ ಏನ್ ಮಾಡ್ಬೇಕ್ರಿ ಅದ ಇದು ಅಂದ್ರೆ ನಾ ಹೇಳೋದೆಲ್ಲನೇ ಚಿಕ್ಕ ಸಣ್ಣ ವಯಸ್ಸಿಂದ ಹೇಳ್ತಾ ಇದ್ದಾನೆ. ಸರಿಯಾ? ನಾವು ತಿರುಪತಿಯ ಟಿಕೆಟ್ ಬುಕ್ ಮಾಡೋರು ನಮ್ಮ ಮನೆಯಲ್ಲಿ. ಈಗಂದ 3 months ಟಿಕೆಟ್ ಹೋಗ್ತೇವು ತಿರುಪತಿ ಅಂತ ಹೇಳಿದ್ರೆ ಆದ್ರೆ ಶ್ರೀನಿವಾಸ ಕಲ್ಯಾಣ ಸಂಕಲ್ಪ ಮಾಡಿ ನೋಡುವೆ 108 times ಹೇಳ್ತದ ದೇವನ್ನ ನೋಡು ಕೂತ. ಹೆಂಗ 108 times ಶ್ರೀನಿವಾಸ ಕಲ್ಯಾಣ ಮಾಡ್ತಾರ ದೇವನ್ನ ಹೋಗಿ ನೋಡ್ಬೇಕು. ಅದ್ಮೇಲೆ ನೀವೇನ್ ಮಾಡ್ಬೇಕು ಅಂದ್ರೆ ನೆಕ್ಸ್ಟ್ ನಿಮ್ಮ ಅಮ್ಮ ಅಪ್ಪ ನಾವು ತಿರುಪತಿ ಹೋಗೋತಾವ ಆಗಸ್ಟ್ಲಿ ಹೋಗ್ತೇವು ಅಂತ ಹೇಳಿದರೆ ಈಗಂದ 3 times 3 months 100 times ನಾನು ವೆಂಕಟೇಶ್ವರ ಸ್ತೋತ್ರ ಹೇಳ್ತ ನೋಡುವೆ. ಹಂಗ ಮಾಡಿದ್ರ ಮನೇಲಿ ಏತ್ ಟಿಕೆಟ್ ಬುಕ್ ಮಾಡ್ತಾರ ಅಂತ ಹೇಳ್ತಾರೆಯೋ ಆತೆ ಸಂಕಲ್ಪ ಮಾಡಿ ನೋಡ್ರಿ. 100 times ನಾನು ಹೇಳ್ತಾನೆ
ದೇವ್ರನ್ನ ನೋಡುವೆ. ಸೊ ಈಗಂತ ದಿನಾಲು 3 ಟೈಮ್ಸ್ ಹೇಳ್ತಾ ಆದ್ದರಿಂದ ಒನ್ ಟೈಮ್ 3 months ಒನ್ ಟೈಮ್ ಅಲ್ಲಿ ಕೂಡ ಬಂದ್ರು. ಅದು 90 days ಬುಕ್ ಮಾಡಿದಂದ ಪ್ರಾರಂಭ ಮಾಡಿದ್ರೆ ನೀವು ಮಟ್ಟು ಮಾಡಿ. ಅಮ್ಮ ಅಪ್ಪನೇ ಹೇಳ್ರಿ, ಅಮ್ಮ ಈತಂದ ನೀವೇ ಹೇಳ್ರಿ, ಅಪ್ಪ ನೀವೇ ಹೇಳ್ರಿ, ತಮ್ಮ ಅಕ್ಕ ಅಂದ್ರೆ ಯಾರಾದ್ರೂ ಅವ್ರನ್ನೇ ನೀವೇ ಹೇಳ್ರಿ ಅಂತ ಹೇಳ್ರಿ. ಎಲ್ಲಾರು ಸೇಲ್ಟೋಯ್ ಮಾಡಾವಲ 3 hours ಕ್ಯೂ 1 hour ಮುಡಿದ್ರು ಅದು ನಿಮಗೆ ಆಯ್ತು ಅಲ್ಲಿ ಹೋಗಲ್ಲ. ಸರಿಯಾ? ಸೊ ಏನೊಂದು ಊರು ಕುಂದ್ರೆ ನಾವ ನೆಕ್ಸ್ಟ್ ಬಂದು ಹೈಗ್ರೀವ ನಾವು ಸೋದೆ ಓದ್ತೇವೆ, ಒಂದು ಸೋದೆ ಪ್ರಿಂಟ್ ಮಾಡ್ತೇವೆ. ಸೋದೆ ಬರ್ಲಕ್ ಮುಂಚೆ ನಾವು ಹೈಗ್ರೀವ ಸಂಪದ ಸ್ತೋತ್ರ 100 times ಹೇಳ್ತಾನೆ ಓದ್ತಾನೆ ಹಂಗಿಟ್ಟಿಲ್ರಿ. ಓಕೆವಾ? ಎಲ್ಲದಕ್ಕೂ ಒಂದು ಟಾರ್ಗೆಟ್ ಇಟ್ಟಬೇಕು. ಸರಿಯಾ? ನಾವು ನವಬೃಂದಾವನ ಓದ್ತಾನೆ ಅಂದ್ರೆ ನವಬೃಂದಾವನ ನೋಡಕ್ ಮುಂಚೆ ಯಂತ್ರೋದ್ಧಾರ ಕರ್ಮ ಸ್ತೋತ್ರ 100 times ನಾ ಹೇಳ್ತಾನೆ ನವಬೃಂದಾವನ ವ್ಯಾಸರಾಜ ನೋಡೋತಾನೆ ಹಂಗಿಟ್ಟಬೇಕು. ಯಾ ಹೆಚ್ಚು ಹೆಚ್ಚು ಪುಣ್ಯನ ಬಾಚಿಂಬೇಕು. ಹಂಗೆ ಒಂದು ನೋಟ್ ಇಟ್ಟಿಲ್ರಿ ನಿಮಗೆ ಅಂತ ಚಾಂಟಿಂಗ್ ಕೌಂಟ್ ಒಬ್ರೊಬ್ರದ್ದು ಒಂದು ನೋಟ್ ಇರ್ಬೇಕು ಇನ್ಮೆ. ಸರಿಯಾ? ನೆಕ್ಸ್ಟ್ ಸೆಷನ್ಲಿ ಆ ನೋಟ್ಲಿ ಬರದ್ರ ಇಲ್ಲವೋ ನಂಗೆ ಎಲ್ಲಾರು ಒಂದು ನೋಟ್ ತೋರಿಸ್ತಾರ ನಿಮ್ಮ ಹೆಸರಲ್ಲಿ, ಚಾಂಟ್ ಕೌಂಟ್ ನೋಟ್. ಸರಿಯಾ? ಒಂದೊಂದು ಪೇಜ್ ಬಿಟ್ಟುರಿ. ಈಗವೇ ಯಂತ್ರೋದ್ಧಾರ ಕರ್ಮ ಸ್ತೋತ್ರ, ವೆಂಕಟೇಶ ಸ್ತೋತ್ರ, ಹಯಗ್ರೀವ ಸಂಪದಾ ಸ್ತೋತ್ರ ಅಂತ ಕೌಂಟ್ ಇಡ್ತಾ ಬನ್ರಿ. ಈ ಕೌಂಟ್ ಹೇಗೆ ಬರೀಕ್ ಇರ್ಬೇಕು? ಲೈಫ್ ಲಾಂಗ್ ಇರ್ಬೇಕು ಕೌಂಟ್, ಗೊತ್ತಾರ್ಬೇಕು ಕೌಂಟ್. ನಾವೇ ನೋಡಿಬೇಕು 1 week ಅಲ್ಲವಾ ಕಾಂಪನ್ಸೇಟ್ ಮಾಡ, ಒಂದಿನ ಕೂತ್ಬೇಕು 10 times ಎಲ್ಲ ಹುಡುಗ್ಬೇಕು. ಹಂಗೇ ತರ ಗೊತ್ತಾವೇ ಇರ್ಬೇಕು ಕೌಂಟ್. ಹೊಸ ಶ್ಲೋಕ ಹೇಳಲ್ಲ ಅದನ್ನು ಆವರ್ತಿ ಮಾಡಕ ಆರಂಭಿಸ್ಬೇಕು. ಹಂಗೆಲ್ಲ ಮಾಡಿದ್ರೆ ಇಂಟ್ರೆಸ್ಟಿಂಗ್ ಆಗಿ ಇರೋದು. ನಿಮ್ಗೇನು ಒಂದು ಟಾರ್ಗೆಟ್ ನೋಡಿ ಮೂವ್ ಮಾಡಿದ್ರಿ. ಹೇಳಿಮಣ ಅಂತ ಹೇಳಿದ್ರೆ ಅಷ್ಟೇ, ನಾವು ಹೇಳುವೆ ಎಲ್ಲರಿಗೂ. ಏನೋ ಒಂದು ಅಕೇಶನ್ ಇಟ್ಟಿರ್ಬೇಕು, ಆ ಅಕೇಶನ್ ಟಾರ್ಗೆಟ್ ನ ಫಿಕ್ಸ್ ಮಾಡಿರ್ಬೇಕು, ಆಗ ಹೇಳ್ತಾ ಇರ್ಬೇಕು. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಇಯರ್ ಆನ್ಯುವಲ್ ಎಕ್ಸಾಮ್ ಮುಂಚೆ ನಾನು ಹೈಗ್ರೀವ ಸಂಪದಾ ಸ್ತೋತ್ರ 1000 times ಹೇಳ್ಬಿಡ್ತಾನೆ. ನಂಗೆ ಎಲ್ಲಾರು ಸೆಂಟಮ್ ಬರಬೇಕು ಈತದ ಆರಂಭಿಸ್ರಿ. ದಿನಾಲು 2 times 3 times ಏನಿರು ಕೂಡ 300 days 1000 times ಹೇಳ್ಬಿಡು ಒಂದು ಎಲ್ಲನೇ ಸೆಂಟಮ್ ತಾನೆ. ಸೊ ನೆಕ್ಸ್ಟ್ ಇಯರ್ ಮುಂಚೆ ನಾವು ಪ್ರವಚನವೇ ಮಾಡಬೇಕು. ನಮ್ಮ ಗುರುಗಳು ವೇದವ್ಯಾಸ ಮುಖ್ಯ ಪ್ರಾಣ ಸ್ಕೂಲ್ ಏನ ಹೇಳಿಕೊಟ್ಟಿದ್ದಾರೆಯೋ ಎಲ್ಲನೇ ನಾವು ಪ್ರವಚನ ಮಾಡ್ಲಿಕ್ಕೆ ರೆಡಿ ಆಗ್ಬೇಕು. 1 year ಹಯಗ್ರೀವ ಸ್ತೋತ್ರ ಹೇಳ್ತಾ ಬನ್ರಿ. ಹಂಗೆ ಹಯಗ್ರೀವ ವೇದಿಯೋವದೇ ತಸ್ಯ ನಿಸ್ಸರತೆ ವಾಣಿ ಜಗನಗನ್ಯಾ ಪ್ರಭಾಗವತ್. ಬಾಯಿ ತೆರೆದ್ರ ಮಾತು, ಸ್ಪೀಚ್ ಸ್ಕಿಲ್, ವಾಕ್ಪಟುತ್ವಂ, ಸೊಲ್ಲಿನ್ ಸೆಲ್ವನ್ ಹೆಸರು ಕಂಬನ್ ಹೇಳ್ತಾರ ಆಂಜನೇಯರ್ನ. ಸೊಲ್ಲಿನ್ ಸೆಲ್ವನ್ ಒಳ್ಳೆ ಮಾತು ಬರಬೇಕು ಅಂದ್ರೆ ಆಂಜನೇಯರ ಅನುಗ್ರಹ, ಹಯಗ್ರೀವ ದೇವರ ಅನುಗ್ರಹ. ಸರಿಯಾ? ಸರಿ, 1 hour 5 minutes ಆಯಿಡ್ತು. ಸೊ ಈ ಸೆಷನ್ ನ ಇವಾಗ ಮಾಡಿದ ಪಾಠವನ್ನ ಸಮಸ್ತ ಗುರುಗಳ ಅಂತರ್ಯಾಮಿಯಾದ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಹಯಗ್ರೀವ ದೇವರು ಶ್ರೀನಿವಾಸ ದೇವರ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡೋಣ. ಈತ ನೈಟ್ ಮತ್ತು ಕ್ಲಾಸ್ ಇದೆ ಅಂತ ನಾ ಹೇಳ್ತಾನೆ. ಹೊರಗೆ ಬರಬೇಕು, ಬರ್ಲಕ್ ಗೊತ್ತಾದ್ರೆ ಮುಡಿದುಮ, ಇಲ್ಲ ಅಂದ್ರೆ ಮಧ್ಯದಲ್ಲಿ ಒಂದಿನ ಇಡ್ತಾನೆ. ಬಟ್ ಎಲ್ಲಾರನೇ ಚಾಂಟಿಂಗ್ಗೆ ಒಂದು ಕೌಂಟಿಗೆ ಒಂದು ನೋಟ್ ತೋರಿಸ್ಬೇಕು. ನೆಕ್ಸ್ಟ್ ಸೆಷನ್ ನಿತ್ಯನೂ ಮುಡಿದ್ರೆ ಈ ಒಂದು ಸೆಷನ್ ನಾ ಬ್ಲಾಕ್ ಮಾಡಿ ಕೊಟ್ಬಿಡ್ತಾನೆ ಝೂಮ್ಲಿ ರಿಪಿಟೇಟಿವ್. ಅದು ಮುಡಿದ್ರೆ ಮಾಡೋಣ. ಎಲ್ಲಾರು ಬನ್ರಿ, ಒಬ್ರೊಬ್ರು ಟ್ರೈ ಮಾಡ್ರಿ, ಚಾಂಟ್ ಮಾಡ್ರಿ. ಆ ಸ್ಲಾಟ್ ನ ಯೂಸ್ ಮಾಡಿಲ್ರಿ ಹಾಲಿಡೇ ಸೀಸನ್ಲಿ. ಪ್ಲಸ್ ಅಧಿಕ ಮಾಸಲಿ ಪ್ರತ್ಯೇಕವಾಗಿ ನಾವು ಚಾಂಟ್ ನ ಕೌಂಟ್ ಮಾಡಿ ನಿಮ್ಮ ಎಲ್ಲರ ಹೆಸರು ಸಂಕಲ್ಪ ಮಾಡಿ ಅಂತ ನಮ್ಮ ಮನೆಯಲ್ಲಿ ನಿಮ್ಮ ಪರವಾಗಿ ನಾವು ಸಮರ್ಪಣೆ ಮಾಡೋಣ. ಎಲ್ಲರಿಗೂ ಒಂದು ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ನಾವು ಪ್ಲಾನ್ ಮಾಡಿದ್ದಾನೆ. ಕೊಡದ್ರೆ ಒಂದು ಪ್ರಸಾದ ನಮ್ಮ ವೇದವ್ಯಾಸ ದೇವರು ಮಧ್ವಾಚಾರ್ಯ ಪಾಠ ಪೂಜೆಯಲ್ಲಿ ಇಟ್ಟು ಕೊಡಾನಂತಿದ್ದಾನೆ. ಎಲ್ಲರಿಗೂ ಮುಡಿದ್ರೆ ಅದು ಮಾಡಿ. ಸರಿಯಾ? ಸೊ ಫಸ್ಟ್ ಚಾಂಟ್ ಮಾಡ್ಲಕ್ಕ ಸಂಕಲ್ಪ ಮಾಡಿಲ್ರಿ, ಪ್ರಾಕ್ಟೀಸ್ ಮಾಡ್ರಿ. ಮಿಚ್ಚರ 3 ಸ್ತೋತ್ರಗಳನ್ನ ಇದೊಂದು ಸೆಷನ್ ಕವರ್ ಮಾಡಿರ್ತೀನಿ. ಮುಡಿದ್ರೆ ಇತ್ತು ನೈಟ್, ಇಲ್ಲ ಅಂದ್ರೆ ನಾಡದಲ್ಲಿ ಒಂದಿನ ಈವ್ನಿಂಗ್. ಸರಿ ಸರ್, ಇದರ ಡೌಟ್ ಇದೆಯಪ್ಪ? ಇಲ್ಲ ಗುರುಗಳೇ. ಇಲ್ಲ ಗುರುಗಳೇ. ಆಲಿಮ್ಮ, ಸಂತೋಷಪ್ಪ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ ಗುರುಗಳೇ. ಹರೇ ಶ್ರೀನಿವಾಸ ಗುರುಗಳೇ. ಕ್ಲಾಸ್ ತೆಗಿಲಕ್ಕೆ ಬರಾವಲ್ಲ, ನೀವು ಬಂದು ಅಲ್ಲಿ ಸಪೋರ್ಟ್ ಮಾಡ್ಬೇಕು ಆ ಮಕ್ಕಳನ್ನ. ಸರಿಯಾ? ನೀವೆಲ್ಲ ಕ್ಲಾಸ್ ಅಟೆಂಡ್ ಮಾಡಿದ್ದೀರಿಲ್ಲ. ಬ್ಯಾಚ್ 2 ಅಮೃಣಿ ಬಂದಿದ್ದಾಳೆ, ವರುಣಬಿ ಬಂದಾರ ಒಂದ್ಸಾರಿ 2 ಸಾರಿ, ಆಮೇಲೆ ಕೌಶಿಕ್ ಬಂದಿದ್ದ ಒಂದ್ಸಾರಿ. ಸೊ ನೀವು ಅಲ್ಲಿ ಬಂದು ಅವ್ರಿಗೆ ಚಾಂಟ್ ಮಾಡಾವ, ನೀವು ಸಪೋರ್ಟ್ ಮಾಡಿ ಕೂಡ 2ನೇ ಸಾರಿ ನಾವು ಮಾಡಾವಲ್ಲ, 2ನೇ ಸಾರಿ ಹೇಳಿ ಕೊಡಾವಲ್ಲ, ನೀವು ರಿಪೀಟ್ ಮಾಡಿದ್ರಿ ಅಂದ್ರೆ ಚಂದ ಬರಾವ್ ರಿಪೀಟ್ ಮಾಡಾವಲ್ಲ, ಅವ್ರಿಗೆ ಫಾಲೋ ಮಾಡ್ಲಿಕ್ಕೆ ಈಸಿ ಅದು.
ಸೊ ನಿಮ್ಗೇನು ಇನ್ನೊಬ್ರು ಹೇಳಿ ಕೊಟ್ಟಾಗ ಒಂದು ಕಾನ್ಫಿಡೆಂಟ್ ಬರೋದು ಸರಿಯಾ. ಬ್ಯಾಚ್ 2 ಸೆಷನ್ ನಡೀತಂತ ಅಲಾವೆಲ್ಲ ಅಲ್ಲಿ ಜಾಯಿನ್ ಮಾಡ್ರಿ. ಒಂದು ಏತೆಲ್ಲ ಮುಡಿತೀಯೋ ಏನೋ ಒಂದು ಸೆಷನ್ ನೀವು ತೆಗಿಲಕ್ಕ ಬ್ಯಾಚ್ 2 ಲಿಂಕ್ಸ್ ನಾನು ಈ ಗ್ರೂಪ್ಲಿ ಹಾಕಂದ ಗುರುಗಳೇ ನೀವು. ಅರ್ಥ ಅಲ್ಲಮ್ಮ, ಎಲ್ಲಾರು ಒಂದೇ ಗ್ರೂಪ್ ಹಾಕೊಡುವ ಅಂತೀಯಾ? ಹಾ ಹಾಕ್ಬೇಕು ಆಲ್ರೆಡಿ ತುಂಬಾ ನಾವು ತೈಲವಲ್ಲ, ತುಂಬಾ ಕಥೆ ಎಲ್ಲ ಕವರ್ ಮಾಡ್ಬಿಟ್ಟೇವಲ್ಲ. ಹಾ ಬಟ್ ಬೇಗ ಹೊಸಾದ ತೆಗಿಯ ಚಾಂಟಿಂಗ್ ಎಲ್ಲ ಒಂದಾ ಗ್ರೂಪ್ ಅವೇ ಮಾಡ್ರು ಒಂದು ನಾವು ಈಗ ವೆಂಕಟೇಶ್ ರಂಗಸ್ತೋತ್ರ ಮಂಗಲಾಷ್ಟಕ್ಕೆಲ್ಲ ಒಂದಾವೇ ತೆಗೆದು ಬಿಡ್ತಾನೆ. ಸೊ ಅಲ್ಲಿನೂ 10 ಜನ ಗುರುಗಳೇ, ಇದ್ದಾರೆ. ನೀವು ಶ್ರೀನಿವಾಸ ಕಲ್ಯಾಣ ಆರಂಭಿಸಿರಿ ಆದ್ರೆ ಫುಲ್ಲ ಮುಗಿಸಲ್ಲ. ಅದನ್ನು ಪೆಂಡಿಂಗ್ ಅದಮ್ಮ. ಶ್ರೀನಿವಾಸ ಕಲ್ಯಾಣ ಚತುರ್ಯುಗ ಪರ್ವತ ಮಟ್ಟತನ ಹೇಳಿದ್ದೆವು, ಕರೆಕ್ಟಾ? ಪ್ಲಸ್ ಶ್ರೀನಿವಾಸ ಹೌದು ಗುರು. ಕಲ್ಯಾಣ ಹೇಳಿಕೊಡ್ಬೇಕು, ಅದನ್ನು ಚಾಂಟಿಂಗ್ ಇದೆ. ಪ್ಲಸ್ ಕಥೆಯೋಡ ಹೇಳಬೇಕು ಅದನ್ನು. ಮಾಡಿಸುತ್ತಾನಮ್ಮ. ನಂಗೆ ಆಫೀಸ್ ತುಂಬಾ ಶೆಡ್ಯೂಲ್ ಇಂದ ರೀಸೆಂಟ್ ವೀಕೆಂಡ್ ಹೇಳಿದಂಗ ಮುಳ್ಳ ಪ್ಲಸ್ ಅಲ್ಲೆಲ್ಲಿ ಪ್ರೋಗ್ರಾಮ್ ಊರಿ ಎಲ್ಲ ಹೋಯ್ಟೆ. ಸೊ ಇನ್ನು ಹೆಂಗ್ ಮುಡಿಯೋದು ನೋಡೋಣ. ನೀವು ಲೀವ್ ಹಾಕ್ಲಂಗ ಬನ್ರಿ. ರೀಸೆಂಟ್ ಒಂದು ಕೋಚಿಂಗ್ ಸೆಂಟರ್ ಹೋಗಿದ್ದೆ. ಆ ಕೋಚಿಂಗ್ ಸೆಂಟರ್ ಹೆಂಗತ್ರಿ ಅದ ಓಕೆ, ನಾವಿಲ್ಲಿ ಬಂದು ಪೇಯ್ಡ್ ಬಾಧೆ ಇಲ್ಲ, ಗುರುದಕ್ಷಿಣ ಬಾಧೆ ಇಲ್ಲ, ನಾವು ಮೊದಲಿಂದ ಮಾಡ್ಲಿಲ್ಲ. ಅವ್ರು ಪಾಲಿ ಫೀಸ್ ತಕೊಂಡು ನೋಡ್ತಾರೆ. ಆಮೇಲೆ ಏನ್ ಮಾಡ್ತಾರೆ ಅಂದ್ರೆ, ನಾ ಜಸ್ಟ್ ಹೇಳ ಅದು ಬೇರೆ ಕೋಚಿಂಗ್ ಸೆಂಟರ್. ಯಾರೋ ಒಂದಿನ ಒಬ್ರು ಆಬ್ಸೆಂಟ್ ಆದರೆ ಆ ಆಬ್ಸೆಂಟ್ ಆದ ವಿಡಿಯೋನ ತಕೊಬೇಕು ಅಂದ್ರೆ ಪೇ ಮಾಡ್ಬೇಕು ಒಂದಿನಕ್ಕೆ. ತಮ್ಮರಿ ನಾವು ಮಾಡೋಣವಾ, ಕ್ಲಾಸ್ ಮಿಸ್ ಮಾಡಿದ ಕ್ಲಾಸ್ ಯೂಟ್ಯೂಬ್ ಬೇಕು ಅಂದ್ರೆ ಪೇ ಮಾಡಿದ್ದು ತಗೊಬೇಕು. ಹಂಗಲ್ಲ ಬೇಡ, ನೀವು ಕರೆಕ್ಟ್ ಅಟೆಂಡ್ ಮಾಡ್ರಿ, ಮುಡದವರಿಗೆ ಆಬ್ಸೆಂಟ್ ಆಗರ್ರಿ ಸರಿಯಾ. ವ್ಯಾಲ್ಯೂಬಲ್ ಥಿಂಗ್ಸ್ ಇದನ್ನ ಇಂಪಾರ್ಟೆನ್ಸ್ ತೆಲಕಲ್ರಿ. ಅಮ್ಮ ಅಪ್ಪ ಯಾರೋ ಹೇಳಿರೋ ಕೂಡ ಅಯ್ಯೋ ನಂಗೆ 10 ಕ್ಲಾಸ್ ಇದೆ, ನಾ ಒಂದು ಕ್ಲಾಸ್ ಅಟೆಂಡ್ ಮಾಡಬೇಕು ಅಂತ ನೀವು ದೃಢವಾರ್ರಿ. ಅದಕ್ಕಂದ್ರೆ ಇದು ತಿಲಕಂತ್ರಿ, ಇದ್ರ ನಾವೇನು ಕಂಪಲ್ಷನ್ ಇಲ್ಲ. ಇದು ಒಂದು ಫೈಲ್ ಪಾಸ್ ರ್ಯಾಂಕ್ ಏನಿಲ್ಲ. ನಮ್ಮಿಗೋಸ್ಕರ ದೇವರಿಗೋಸ್ಕರ ನಾವು ತಿಳ್ಕೊಂಬರ್ತೇವು. ಅದರಿಂದ ಭೀಷ್ಮ ಅಲ್ಲಾಗ ಕ್ಲಾಸಿಗೆ ಬನ್ರಿ ಸರಿಯಾ. ಇಲ್ಲ ಬಿಟ್ಟ ಕ್ಲಾಸ್ನ ಅಪ್ಲೋಡ್ ಮಾಡಿದೊಡತೆಯೇ ಅದನ್ನ ನೋಡ್ಲಕ್ಕೆ ಟ್ರೈ ಮಾಡ್ರಿ. ಖಂಡಿತ ಮಿಸ್ ಮಾಡುವರಿ. ಆ ಮಿಸ್ ಮಾಡಿದ ಆ ಸೆಷನ್ನ ರೆಕಾರ್ಡೆಡ್ ವಿಡಿಯೋನ ಖಂಡಿತ ನೋಡ್ಬೇಕು ಅಂತ ನೋಡುವ್ರಿ ನೆಕ್ಸ್ಟ್ ಸೆಷನ್ ಮುಂಚೆ. ಓಕೆ ಅಮ್ಮ, ಸರಿ. ಹರೇ ಶ್ರೀನಿವಾಸ ಹರೇ ಗುರುಗಳು. ಶ್ರೀನಿವಾಸ ಗುರುಗಳೇ. ಹರೇ ಶ್ರೀನಿವಾಸ ಗುರುಗಳೇ. ಹರೇ ಶ್ರೀನಿವಾಸ ಗುರುಗಳೇ. ಹಾಂ